ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಮೊಟ್ಟ ಮೊದಲನೇದಾಗಿ ಮಾರ್ಚ್ 5ನೇ ತಾರೀಕು ಇವತ್ತು ಯಾರೆಲ್ಲ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮನ್ನೆಲ್ಲರನ್ನೂ ಹೀಗೆ 100 ಕಾಲ ನಗನಗತ ಸಂತೋಷವಾಗಿ ಬಾಳೋ ಹಾಗೆ ಹಾರೈಸಲಿ, ಹರಿಸಲಿ ಮತ್ತು ನಿಮ್ಮ ಮನಸ್ಸಿನ ಎಲ್ಲ ಆಸೆಗಳು ಈಡೇರಿಸಲಿ ಅಂತ ಹೇಳಿ ನಾನು ಕೂಡ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದೀರಿ, ಯಾರು ಹೊಸದಾಗಿ ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದೀರಿ, ಅವರೆಲ್ಲರೂ ಕೂಡ ಶುಭವಾಗಲಿ. ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಇಟ್ಟಿರಲಿ ಅಂತ ಹೇಳಿ ಕೂಡ ನಾನು ತಮ್ಮಲ್ಲಿ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಯಾರೆಲ್ಲ ವಿಶೇಷವಾಗಿರ್ತಕ್ಕಂಥ ಹೊಸ ಹೊಸ ಜಾಬ್ ಇಂಟ್ರೆಸ್ಟ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಜಾಬ್ ಇಂಟ್ರೆಸ್ಟ್ ಹೋಗ್ತಾ ಇದ್ದೀರಿ, ಹೊಸ ಹೊಸ ಬಿಸ್ನೆಸ್ ಎಕ್ಸ್ಪಾನ್ಷನ್ನ ಮಾಡ್ತಿದ್ದೀರಿ, ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಯಾಕೆಂದರೆ ಬುಧವಾರ ಅಂಥೇಳಿ ತುಂಬ ಜನ ಹೊಸ ಕೆಲಸಗಳಿಗೆ ಕೈ ಹಾಕ್ತಕ್ಕಂಥದ್ದು ಸಾಮಾನ್ಯ. ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಎಂದಿನಂತೆ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಪ್ರೀತಿಯ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ. ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನಿದೆ ಅಂತ ನೋಡೋಣ. ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ಅದರ ಕೂಡ ಕ್ರೀಡಾ ಸುದ್ದಿಯನ್ನು ಅತ್ಯಂತ ಪ್ರೀತಿಯಿಂದ ಹೇಳಲೇಬೇಕು. ಅದನ್ನು ಕೂಡ ಹೇಳ್ತೀನಿ, ಏಕೆಂದರೆ ಭಾರತ ಮತ್ತೊಮ್ಮೆ ಆಸ್ಟ್ರೇಲಿಯಾವನ್ನು ಬಗ್ಗು ಬಡಿದು ಫೈನಲ್ ಪ್ರವೇಶ ಮಾಡಿದೆ, ಅದು ಕೂಡ ICC ಒಂದು ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ. ಸೊ ತುಂಬ ಖುಷಿ ಆಗ್ತಾಯಿದೆ, ತುಂಬ ಹೆಮ್ಮೆಯಿಂದ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀನಿ. ಕಾರ್ಯಕ್ರಮದ ಪ್ರಾರಂಭಕ್ಕಿಂತ ಮುಂಚೆ ಒಂದಷ್ಟು ಪ್ರೀತಿಯ ಕಿವಿ ಮಾತುಗಳು ನಮ್ಮ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಪ್ರತಿನಿತ್ಯ ಹೇಳ್ತೀನಿ. ಆದರೂ ಕೂಡ ಮತ್ತೆ ಮತ್ತೆ ಅದೇ ರೀತಿಯ ಒಂದು ತಪ್ಪುಗಳು ಮರಿಕಳಿಸ್ತಾ ಇರುತ್ತೆ. ಆದರೂ ಕೂಡ ಹೇಳ್ತಕ್ಕಂಥದ್ದು ನನ್ನ ಕರ್ತವ್ಯ, ಹೇಳ್ತೀನಿ. ಯಾರು ಅನ್ಯತಾ ಭಾವಿಸಬೇಡಿ ಅಂತ ಹೇಳ್ತಾ, ದಯಮಾಡಿ ಕರೆ ಮಾಡುವಾಗ TV ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಕಾರ್ಯಕ್ರಮ ನಿಮ್ಮ ಒಂದು TV ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ ಕನಿಷ್ಠ ಪಕ್ಷ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ನೀವು TV ನೋಡ್ತಾ ಮಾತಾಡಿದ್ರೆ ವಾಯ್ಸ್ ವೇರಿಯೇಷನ್ ಆಗುತ್ತೆ. ಹಾಗೆ ದಯವಿಟ್ಟು TV ನೋಡ್ತಾ ಮಾತಾಡ್ಬಿಡಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಹಾಗೂ ಪ್ರಶ್ನೆಗಳಿಗೆ ಉತ್ತರ ನೀಡುವಾಗ ದಯವಿಟ್ಟು 30 ಸೆಕೆಂಡ್ಗಳಿಂದ ಹೆಚ್ಚು ಸಮಯ ತೆಗೆದುಕೋಬೇಡಿ, ಏಕೆಂದರೆ ಬೇರೆಯವರು ಕೂಡ ಪ್ರಶ್ನೆ ಉತ್ತರ ಗೊತ್ತಿರುತ್ತೆ, ಹೇಳೋಕ್ಕಾಗಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಾರೆ. ಸೊ ಎಲ್ರಿಗೂ ಅವಕಾಶ ಸಿಗಲಿ ಅಂತಕ್ಕಂಥದ್ದು ನನ್ನ ಕನ್ಸರ್ನ್. ಹಾಗೂ ನಿಮಗೆಲ್ಲ ಗೊತ್ತಿದೆ, ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ಸೊ ಯಾರೆಲ್ಲ ಇಷ್ಟೊತ್ತಿಗಾಗಲೇ ಡ್ಯೂಟಿಯಲ್ಲಿ ಇರ್ತೀರಿ, ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರ್ತೀರಿ, ಅಡುಗೆಯಲ್ಲಿ ಬ್ಯುಸಿ ಇರ್ತೀರಿ, ಅವರೆಲ್ಲರೂ ಕೂಡ ಸಾಯಂಕಾಲ ಮತ್ತೊಂದು ಅವಕಾಶ ಇದೆ. ಸೊ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಆರಾಮಾಗಿ ನಿಮ್ಮ ಕುಟುಂಬದ ಜೊತೆ ಕೂತ್ಕೊಂಡು ನೀವು ಫ್ರೀಯಾಗಿ ನೋಡ್ಬೋದು. ಹಾಗೂ ಇನ್ನೂ ವಿಶೇಷವಾಗಿ ಯಾರಿಗೆಲ್ಲ ಬೆಳಗ್ಗೆ ನೋಡೋಕ್ಕಾಗಲ್ಲ, ಸಾಯಂಕಾಲ ನೋಡೋಕ್ಕಾಗಲ್ಲ, ಅವರಿಗೆ ನಿಮ್ಮ ಫ್ರೀ ಅವಕಾಶದಲ್ಲಿ ನಿಮ್ಮ ಇರ್ತಕ್ಕಂಥ ಸಮಯದಲ್ಲಿ ನೀವು ನೋಡಲಿಕ್ಕೋಸ್ಕರನೇ ನಮಸ್ತೆ ದೇವನಗೆರೆ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಅಪ್ಲೋಡ್ ಆಗಿರುತ್ತೆ. ಸೊ ನೀವು ಯಾವಾಗ ಬೇಕಂದ್ರೆ ಇವತ್ತಿನ ದಿನಾಂಕವನ್ನು ಟೈಪ್ ಮಾಡಿ ಕಾರ್ಯಕ್ರಮವನ್ನು ನೋಡ್ಬೋದು. ಹಾಗೂ ಅಲ್ಲಿ ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳೋಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಸೊ ನಿಮಗೆ ಯಾವ ರೀತಿಯ ಕಾರ್ಯಕ್ರಮವನ್ನು ನೀವು V1 ವಾಹಿನಿಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಿ, ಯಾವ ರೀತಿ ಕಾರ್ಯಕ್ರಮ ಬಂದರೆ ಒಳ್ಳೆಯದು ಅನ್ನೋದನ್ನು ದಯವಿಟ್ಟು ಅಲ್ಲಿ ಬರೆದು ತಿಳಿಸಿ. ಹಾಗೂ ನಿಮಗೆಲ್ಲ ಗೊತ್ತಿದೆ, ನಮ್ಮ ಒಂದು V1 ವಾಹಿನಿಯಲ್ಲಿ ಸಾಕಷ್ಟು ಲೈವ್ ಕಾರ್ಯಕ್ರಮಗಳನ್ನ ನಾವು ಕೊಡ್ತಾ ಇರ್ತೀವಿ. ಅದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಕ್ರೀಡಾ ಸುದ್ದಿಗಳಾಗಿರ್ಬೋದು, ದೇವಸ್ಥಾನಗಳ ಒಂದು ಸತ್ಸಂಗ ಕಾರ್ಯಕ್ರಮಗಳಾಗಿರ್ಬೋದು, ಬೇರೆ ಬೇರೆ ವಿಚಾರಗಳನ್ನ ನಾವು ಅಲ್ಲಿ ಲೈವಲ್ಲಿ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ನೀವು ಒಮ್ಮೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದರೆ ಎಲ್ಲ ಕಾರ್ಯಕ್ರಮಗಳ ಒಂದು ವಿಚಾರಗಳು ನಿಮಗೆ ಟಾಪಪ್ಪಲ್ಲಿ ಬಂದು ಸೇರುತ್ತೆ. ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ತಿಳಿಸಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಹಾಗಾದರೆ ಇನ್ನು ಹೆಚ್ಚು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸೊ ಒಂದು ಕರೆ ಬರ್ತಾ ಇದೆ, ಮೊದಲಿಗೆ ಅವ್ರ ಜೊತೆ ಮಾತಾಡಿ ಅನಂತರ ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಗೌರಮ್ಮ ಅಂತಂದೇಳಿ. ಗೌರಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಮೇಡಮ್? ಸರ್, ಹಿರೇಕಂದೋಡಿ, ಹೊಳಲ್ಕೆರೆ ತಾಲೂಕು. ಹೊಳಲ್ಕೆರೆ ತಾಲೂಕು, ಹಿರೇಚಂದೋಡಿ. ಇವತ್ತು ನನ್ನ ಮಗನ ಬರ್ತಡೇ ಸರ್. ಹೌದಾ, ಫೋಟೋ ಏನಾದ್ರು ಕಳಿಸಿದ್ದೀರಮ್ಮ? ಫೋಟೋ ಕಳಿಸಿ ಸರ್, ಹಂಗೆ ವಿಶ್ ಮಾಡ್ರಿ. ಆಗ್ಲಿಮ್ಮ, ಹೇಳಿಮ್ಮ ಅವ್ರ ಹೆಸರೇನು? ರಮೇಶ. ರಮೇಶ? ಹೌದು ಸರ್. ಓಕೆ, ರಮೇಶ್ ಅವರಿಗೆ ನಮ್ಮ ಕಡೆಯಿಂದ, ನಮ್ಮ ಸಮಸ್ತ V1 ವಾಹಿನಿಯ ವೀಕ್ಷಕರ ಕಡೆಯಿಂದ ಮತ್ತು ಅವರ ಪ್ರೀತಿಯ ಅಮ್ಮ ಕಾಲ್ ಮಾಡಿದ್ದಾರೆ, ಅವ್ರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ. ಸೊ ನಿಮ್ಮೆಲ್ಲ ಆಸೆಗಳು ಈಡೇರಲಿ ಅಂತೇಳಿ ನಾನು ಕೂಡ ಭಗವಂತನಲ್ಲಿ ಕೇಳ್ಕೊಳ್ತಿದ್ದೀನಿ. ಒಳ್ಳೇದಾಗ್ಲಿ ಅಮ್ಮ, ಹೀಗೆ ಕರೆ ಮಾಡ್ತಾ ಇರಿ. ಏನು ಓದ್ತಾ ಇದ್ದಾರೆ ನಿಮ್ಮ ಮಗ? ITI ಮಾಡ್ತಾ ಇದ್ದಾರಾ? ಆಗ್ಲಿ, ಚೆನ್ನಾಗಿ ಮಾಡಲಿ, ಆದಷ್ಟು ಬೇಗ ಒಂದು ಒಳ್ಳೆ ಉದ್ಯೋಗ ಸಿಗಲಿ, ಎಲ್ಲ ವಿದ್ಯಾಭ್ಯಾಸ ಮುಗಿದ ಮೇಲೆ. ಆಯ್ತಾ? ಒಳ್ಳೇದಾಗ್ಲಿ ಅಮ್ಮ, ಕೇಳಿದೆ ಅಂತ ಹೇಳಿ ನಿಮ್ಮ ಮಗನಿಗೆ. ಆಗ್ಲಿಮ್ಮ, ನಮಸ್ಕಾರ, ಥ್ಯಾಂಕ್ ಯು ಅಮ್ಮ. ಖಂಡಿತ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಮ್ಮ. ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು, ಅವನಿಗೆ ಒಳ್ಳೇದಾಗೇ ಆಗತ್ತೆ. ಆಯ್ತಾ? ಆಗ್ಲಿ, ನಮಸ್ತೆ ಅಮ್ಮ, ನಮಸ್ತೆ. ಎಸ್ ವೀಕ್ಷಕರ, ಇನ್ನೊಂದು ಕಿವಿ ಮಾತು ಏನು ಅಂದರೆ, ಈಗೆಲ್ಲ ಆಲ್ರೆಡಿ PUC ಪರೀಕ್ಷೆಗಳು ಶುರುವಾಗಿದೆ. ದಯವಿಟ್ಟು ಯಾರಲ್ಲೂ ಆತಂಕ ಬೇಡ. ಯಾಕೆಂದರೆ ನಿನ್ನೆ ಮೆಸೇಜ್ ಓದುವಾಗ ನಂಗೆ ತುಂಬ ಬೇಜಾರಾಯಿತು. ಏನಂದರೆ
ಮೊದಲನೇ ಪೇಪರಲ್ಲೇ 367 ವಿದ್ಯಾರ್ಥಿಗಳು ಗೈರುಹಾಜರಾಗಿದ್ದರು. ಎಲ್ಲ ವಿದ್ಯಾರ್ಥಿಗಳು ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಯಾವ ಆತಂಕಕ್ಕೂ ಒಳಗಾಗೋದು ಬೇಡ, ಯಾವ ಒಂದು ಗಾಬರಿನೂ ಬೇಡ. ಈ ಒಂದು ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ರೆ ಏನು ಪ್ರಪಂಚ ಮುಳುಗೋಗೋದಿಲ್ಲ. ಸೊ ಹಾಗಂತ ನೀವು ಪರೀಕ್ಷೆಯನ್ನೇ ಫೇಸ್ ಮಾಡದೇನೆ ದಯವಿಟ್ಟು ಹಿಂಜರಿಬೇಡಿ. ಏಕೆಂದರೆ ಪರೀಕ್ಷೆ ಅಂತಕ್ಕಂಥದ್ದು ಪ್ರತಿಯೊಂದು ಘಟ್ಟದಲ್ಲೂ ಇದ್ದೇ ಇರುತ್ತೆ. ಹಾಗಾಗಿ ಪರೀಕ್ಷೆಯನ್ನು ತುಂಬ ಕೂಲಾಗಿ ಫೇಸ್ ಮಾಡಿ ಬಂದಷ್ಟು ಬರೀರಿ. ಖಂಡಿತ ಈ ಇತ್ತೀಚಿನ ಪತ್ರಿಕೆಗಳು ಹೇಗಿರುತ್ತೆ ಅಂದರೆ, ಯಾರು ಒಂದು ಕರೆಕ್ಟಾಗಿ ರೆಗ್ಯುಲರ್ ಕ್ಲಾಸಿಗೆ ಹೋಗ್ಬಿಟ್ಟಿದ್ರೆ ಸಾಕು, ಅವ್ರು ಹೆಂಗೋ ಕಣ್ಣು ಮುಚ್ಕೊಂಡು ಕೇಳಿಸ್ಕೊಂಡಿದ್ದನ್ನು ಬರೆದ್ರು ಕೂಡ 35 ಮಾರ್ಕ್ಸ್ ಬಂದ್ಬಿಡುತ್ತೆ. ಸೊ ಅಷ್ಟು ಸುಲಭವಾಗಿ ಪತ್ರಿಕೆಗಳನ್ನು ಕೂಡ ಸಿದ್ಧಪಡಿಸ್ತಾ ಇದ್ದಾರೆ ಅಂಥೇಳಿ ನಾನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಂದ ಕೇಳ್ಪಟ್ಟಿದ್ದೆ. ಸೊ ಹಾಗಾಗಿ ಇದೊಂದು ನ್ಯೂಸ್ ನಾನು ಹೇಳಬೇಕಿತ್ತೋ ಬೇಡೋ ಗೊತ್ತಿಲ್ಲ, ಆದರೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಆತಂಕ ಬಿಟ್ಟು ಎಲ್ಲರೂ ಕೂಡ ಪರೀಕ್ಷೆಗೆ ಹೋಗಿ ಅಟೆಂಡ್ ಮಾಡಿ. ಸೊ ಬಹುಶಃ ನಾನು ಮೊನ್ನೆ ಇದನ್ನು ಹೇಳಿದ್ದಿದ್ರೆ ಬಹುಶಃ 367 ಜನ ವಿದ್ಯಾರ್ಥಿಗಳು ಅಟೆಂಡ್ ಮಾಡ್ತಾಯಿದ್ರು. ಅವರ ಒಂದು ಸಬ್ಜೆಕ್ಟ್ ಇದೊಂದು ಡಿ ಉಳಿತಿರಲಿಲ್ಲ. ಏನೇ ಪಾಸ್ ಡಿಸ್ಪಾಸ್ ಅಟ್ಲೀಸ್ಟ್ ಉಳಿದಿರ್ತಕ್ಕಂಥ 5 ಸಬ್ಜೆಕ್ಟ್ಗಳನ್ನ ಅಟೆಂಡ್ ಮಾಡಿ. ಎಲ್ಲರೂ ಕೂಡ ಗುಡ್ ನ್ಯೂಸ್ ಇದೆ. ಸೊ ಪ್ರಶ್ನೆ ಪತ್ರಿಕೆಗಳು ತುಂಬ ಕಾಮನ್ ಆಗಿ ಅಟೆಂಡ್ ಮಾಡೋ ಹಾಗೆ ಇರುತ್ತೆ. ಯಾರೂ ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ. ಅಫ್ಕೋರ್ಸ್ 100 ಔಟ್ ಆಫ್ 100 ತೆಗಿಯೋರಿಗಂತೂ ಅದು ಅವಕಾಶ ಇದ್ದೇ ಇದೆ. ಅದೇ ರೀತಿ ಯಾರು ಓದೇ ಇಲ್ಲ, ಯಾರು ಜಾಸ್ತಿ ವರ್ಕ್ ಮಾಡಿಲ್ಲ, ಅವರಿಗೆ ಪಾಸ್ ಆಗೋದಕ್ಕಾದ್ರೂ ಒಂದು ಅವಕಾಶ ಸಿಗಲಿ ಅಂತಕ್ಕಂಥದ್ದು ನನ್ನ ಒಂದು ರಿಕ್ವೆಸ್ಟ್. ಸೊ ಹಾಗಾಗಿ ಎಲ್ಲರೂ ಕೂಡ ದಯಮಾಡಿ ಗಾಬರಿ ಆಗದೇ ಪರೀಕ್ಷೆ ಪತ್ರಿಕೆನ ಅಟೆಂಡ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವ್ರು ಕರೆ ಮಾಡ್ತಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ವಿನಯ್ ಸರ್. ಹಲೋ 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 ಬಹುಶಃ ಕರೆ ಸರಿಯಾದ ರೀತಿಯ ಸಂಪರ್ಕಕ್ಕೆ ಸಾಧ್ಯವಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಎಸ್, ಅದೇ ರೀತಿ ದಯವಿಟ್ಟು ಸಾರ್ವಜನಿಕರಲ್ಲಿ ಕೇಳ್ಕೊಳ್ತಿದ್ದೀನಿ, ಯಾರೆಲ್ಲ 2 ವೀಲರ್ಸ್ ಹೋಗ್ತಾ ಇರ್ತೀರಿ, ಆಟೋದವ್ರು ಹೋಗ್ತಾ ಇರ್ತೀರಿ, ತುಂಬ ಜನಕ್ಕೆ ಎಕ್ಸಾಮ್ಸ್ಗೆ ಏನೋ ಒಂದು ಕಾರಣಾಂತರಗಳಿಂದ ಲೇಟ್ ಆಗ್ತಿರುತ್ತೆ. ಒಂದು ವೇಳೆ ಯಾರಾದರೂ ವಿದ್ಯಾರ್ಥಿಗಳು ಕೈ ಮಾಡಿದ್ರೆ, ಡ್ರಾಪ್ ಕೇಳಿದ್ರೆ, ದಯವಿಟ್ಟು ಅವ್ರನ್ನ ಅವರ ಕಾಲೇಜ್ ಹತ್ರನೋ ಸ್ಕೂಲ್ ಹತ್ರನೋ ಡ್ರಾಪ್ ಮಾಡಿಬಿಡಿ. ಏಕೆಂದರೆ ಮಕ್ಕಳು ಈ ಸಂದರ್ಭದಲ್ಲಿ ಒಂದಷ್ಟು ಎಡವಟ್ಟುಗಳು ಮಾಡಿಕೊಂಡು ಸಡನ್ನಾಗಿ ರೋಡ್ ಕ್ರಾಸ್ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಆ ಕಡೆ ಈ ಕಡೆ ವೆಹಿಕಲ್ಗಳು ನೋಡಲ್ಲ. ಸೊ ಹಾಗಾಗಿ ಯಾರಾದರೂ ಮಕ್ಕಳು, ಎಲ್ಲ ಮಕ್ಕಳು ಮಕ್ಕಳೇ, ಸೊ ಆ ಥರ ಯಾರಾದರೂ ಡ್ರಾಪ್ ಕೇಳಿದ್ರೆ ಎಲ್ಲ ವೆಹಿಕಲ್ಸ್ ಆವಾರ ಹತ್ರ ಕೇಳ್ಕೊಳ್ತೀನಿ, ನಿಮ್ಗೆ ಎಷ್ಟೇ ಅರ್ಜೆಂಟ್ ಇದ್ದರೂ ಕೂಡ ಆ ಒಂದು ವಿದ್ಯಾರ್ಥಿಯ ಒಂದು ಭವಿಷ್ಯದ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ದಯಮಾಡಿ ಅವ್ರನ್ನ 2 ನಿಮಿಷ ಅವರವರ ಕಾಲೇಜ್ಗೆ ಅಥವಾ ಸ್ಕೂಲ್ಗೆ ಡ್ರಾಪ್ ಮಾಡಿ ನೀವು ಹೋಗಿ. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳ ಹತ್ರ ಕೇಳ್ಕೊಳ್ತೀನಿ, ದಯವಿಟ್ಟು ಅರ್ಧ ಗಂಟೆ ಮುಂಚೆನೇ ಮನೆ ಬಿಟ್ಟು ಸರಿಯಾದ ಸಂದರ್ಭದಲ್ಲಿ ಶಾಲೆಯನ್ನು ಸೇರ್ಕೊಳ್ಳಿ ಅಥವಾ ನಿಮ್ಮ ಕಾಲೇಜ್ ಎಕ್ಸಾಮ್ ಹಾಲನ್ನು ಸೇರ್ಕೊಳ್ಳಿ. ಸೊ ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ, ಮೊದಲನೇದಾಗಿ ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ಗಾಬರಿಯಿಂದ ಉತ್ತರ ಬರೆಯೋದಕ್ಕೆ ಹೋಗ್ಬಿಡಿ. ಕೂಲಾಗಿ ಕೂತ್ಕೊಳ್ಳಿ. 2 ನಿಮಿಷ ಅಥವಾ 5 ನಿಮಿಷ ಟೈಮ್ ತೊಗೊಂಡು ಮೊದಲನೇ ಪ್ರಶ್ನೆಯಿಂದ ಕೊನೆಯ ಪ್ರಶ್ನೆವರೆಗೂ ಕೂಡ ಎಲ್ಲ ಪ್ರಶ್ನೆಗಳನ್ನ ಒಮ್ಮೆ ಲೀಲಾಜಾಲವಾಗಿ ಓದ್ಕೊಂಡು ಹೋಗ್ಬಿಡಿ. ಸೊ ಅದಾದ ನಂತರ ನಿಮಗೆ ಯಾವ್ಯಾವುದು ಸುಲಭ ಅನಿಸುತ್ತೆ, ಯಾವ್ಯಾವ ಉತ್ತರ ನಿಮ್ಗೆ 100% ಗೊತ್ತಿದೆ, ಅವನ್ನೆಲ್ಲ ಅಟೆಂಪ್ಟ್ ಮಾಡ್ತಾ ಹೋಗಿ. ಸೊ ಇರ್ತಕ್ಕಂಥ 100 ಅಂಕಗಳಲ್ಲಿ ಒಂದು 25-30 ಅಂಕ ಬರೋಷ್ಟಂತೂ ಎಲ್ಲರೂ ಕೂಡ ಒಂದು ರೇಂಜಿಗೆ ಪ್ರಿಪೇರ್ ಆಗಿರ್ತೀರಿ. ಯಾರು ನಾನು ಕ್ಲಾಸಿಗೆ ಹೋಗಿಲ್ಲ, ಯಾರು ನಾನು ಏನು ಗೊತ್ತೇ ಇಲ್ಲ ಅಂದರೂ ಕೂಡ 25-30 ಮಾರ್ಕ್ಸ್ ಬರೋಷ್ಟು ಆಗಿರುತ್ತೆ. ಕೊನೆಗೆ ಒಂದು 5 ಮಾರ್ಕ್ಸ್ ಹೆಂಗೋ ಗೊತ್ತಿರೋದನ್ನ ಒಂದು ಸ್ವಲ್ಪ ಅಟೆಂಪ್ಟ್ ಮಾಡಿದ್ರು ಕೂಡ ಬಂದ್ಬಿಡುತ್ತೆ. ಸೊ ಯಾರು ಕೂಡ ಫೇಲ್ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಹಾಗಾಗಿ ಗಾಬರಿ ಆಗದೇನೆ ಸೊ ಪ್ರಶ್ನೆ ಪತ್ರಿಕೆನ ಸರಳವಾಗಿ ಓದ್ಕೊಳ್ತಾ ಹೋಗಿ, ಅದಾದ ನಂತರ ಗೊತ್ತಿರೋದನ್ನೆಲ್ಲ ಅಟೆಂಡ್ ಮಾಡ್ತಾ ಹೋಗಿ. ಖಂಡಿತ ಎಲ್ರಿಗೂ ಒಳ್ಳೆಯದಾಗುತ್ತೆ. ಆ ಒಂದು ತಂದೆ ತಾಯಿ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಕಳಿಸಿರ್ತಾರೆ, ನನ್ನ ಮಗ ಒಳ್ಳೆ ಸ್ಕೋರ್ ತೊಗೋಬೇಕು, ಮುಂದೆ ಒಂದು ಒಳ್ಳೆಯ ಉದ್ಯೋಗ ತೊಗೋಬೇಕು ಅಂತ ಎಲ್ಲದೂ ನಿರೀಕ್ಷೆ ಇರುತ್ತೆ. ಸೊ ಎಲ್ಲರೂ ಸಾಕಾರಗೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಪ್ಪ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗದಪ್ಪ. ಇಷ್ಟ ದಿವಸ ಕೂಡ ಮಾತಾಡಕ್ ಆಗಿದ್ದಿಲ್ಲ. ಹ್ಞೂನಮ್ಮ, ನಾನು ಭಾಳ ಕಾಯ್ತಾ ಇದ್ದೆ, ಎಲ್ಲೋಗ್ಬಿಟ್ರು ಅಮ್ಮವ್ರು ಫೋನೇ ಮಾಡಿಲ್ಲ ಅಂತೇಳಿ. ಬ್ಯಾಡಿಗ್ಯಾಗ ದೇವತೀರ್ಥಪ್ಪ ಹೋಗೋಣ ಅಂದ್ವಿ, ನಮ್ಮ ಮಗನಿಗೆ ಒಂದ್ ಸ್ವಲ್ಪ ಆರಾಮಿದ್ದಿಲ್ಲ, ಹೋಗಕ ಆಗ್ಲಿಲ್ಲ. ಹೌದಾ? ಓಕೆ ಓಕೆ. ಈಗ ಆರಾಮಿದ್ದಾರಾ? ತಿಂಡಿ ಆತಪ್ಪ, ನಿಮ್ದು? ತಿಂಡಿ ಇಲ್ಲಮ್ಮ, ತಿನ್ಬೇಕು. ಏನ್ ಮಾಡಿರಿ ನಿಮ್ಮ ಮನೆಗೆ? ಇವತ್ತು ಚಪಾತಿ ಮಾಡಿದ್ವಿ ಅಪ್ಪಾಜಿ. ಚಪಾತಿ ಮಾಡಿರಾ? ಚಪಾತಿ ಮಾಡಿದ್ವಿ. ಆಗ್ಲಿ. ಮಗ ಹೆಂಗಿದಾನೀಗ? ಆರಾಮಾಯ್ತಂತಪ್ಪ, ಮಣಿಪಾಲಿ ಕರ್ಕೊಂಡೋಗಿದ್ವಿ. ಹೌದಾ? ಏನಾಗಿತ್ತಮ್ಮ? ಅದೇನಿಲ್ಲಪ್ಪ, ಪುರಾದಂಗ ಆಗಿ ಅಷ್ಟು ದೊಡ್ಡದಾಗ್ಬಿಡ್ತು. ಹೌದಾ? ಆರಾಮಾಗ್ತಾರ ಬಿಡಿ, ಏನಾಗಲ್ಲ, ಚಿಂತೆ ಮಾಡ್ಬೇಡ್ರಿ. ಅದೇ ಬೇಜಾರಾಗ್ಬಿಡುತ್ತ. ಆಯ್ತು, ಈಗ ಆರಾಮಿದಾರಲ್ಲ? ಆರಾಮದಾರಪ್ಪ. ಆಗ್ಲಿ. ಇನ್ನಷ್ಟು ಬೇಗ ಆರಾಮಾಗಿ ಎಲ್ಲರ ಜೊತೆ ಓಡಾಡ್ಕೊಂಡು ನಗ್ನಗ್ತಾ ಖುಷಿಯಾಗಿರ್ಲಿ, ಆಯ್ತಾ? ನಿಮ್ಮ ಆಶೀರ್ವಾದನೂ ಬೇಕು. ನಮ್ಮ ಆಶೀರ್ವಾದ ಅಲ್ಲ, ನಿಮ್ಮ ಆಶೀರ್ವಾದ ಇದ್ರೆ ಸಾಕು. ನಾವೆಲ್ಲ ಪ್ರೀತಿಯಿಂದ ಹರಕೆ ಕೊಡ್ತೀವಿ, ಹಾರೈಸ್ತೀವಿ ಅಷ್ಟೇ. ಆಗ್ಲಿಮ್ಮ, ಒಳ್ಳೇದಾಗ್ಲಿಮ್ಮ. ನಮಸ್ಕಾರ. ನಮಸ್ತೆ. ನಮಸ್ತೆ.
ಎಸ್, ಅವ್ರ ಮಗನ ಆರೋಗ್ಯದಲ್ಲಿ ಆದಷ್ಟು ಬೇಗ ಚೇತರಿಕೆ ಕಂಡು ಅವರು ಕೂಡ ಎಲ್ಲರಿಗೆ ಖುಷಿಯಾಗಿರಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾವು ಕೇಳ್ಕೊಳ್ಳೋಣ. ಇನ್ನಷ್ಟು ವಿಚಾರಗಳನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಕ್ವಿಕ್ಕಾಗಿ. ಸೊ ಎಲ್ಲ ಕಡೆ ಹುಂಡಿ ಎಣಿಕೆ ನಡೀತಾ ಇದೆ. ಅದರಲ್ಲೂ ಕೂಡ ನಮ್ಮ ಒಂದು ದಾವಣಗೆರೆ ಜಿಲ್ಲೆಯ ಹಲವಾರು ದೇವಸ್ಥಾನಗಳಲ್ಲಿ ಹುಂಡಿ ಎಣಿಕೆ ಮಾಡ್ತಾ ಇದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ಹೇಳೋದಾದರೆ ಹೊನ್ನಾಳಿ ತಾಲೂಕಿನ ಸುಂಕದಕಟ್ಟೆ ಮುಜರಾ ಇಲಾಖೆಗೆ ಸೇರಿರ್ತಕ್ಕಂಥ ಪ್ರಸಿದ್ಧ ನರಸಿಂಹಸ್ವಾಮಿ ಮಂಜುನಾಥ ಸ್ವಾಮಿ ದೇವಸ್ಥಾನದ ಒಂದು ಹುಂಡಿ ಎಣಿಕೆ ನಡೆದಿದೆ ಮಂಗಳವಾರ. ತಹಶೀಲ್ದಾರ್ ಪುಟ್ಟರಾಜ್ ಗೌಡ ಅವರ ಒಂದು ಸಮಕ್ಷಮದಲ್ಲಿ 52,17,000 ರೂಪಾಯಿ ಕಲೆಕ್ಷನ್ ಆಗಿದೆ. ನಮ್ಮ ಜನರು ಬಿಡ್ರಿ ಬೇಜಾನ್ ಶ್ರೀಮಂತರು, ಅದು ಹುಂಡಿಗಳಿಗೆ ಈ ಬೇಡ ಅಂದರೆ ದುಡ್ಡು ಬಂದೇ ಬರುತ್ತೆ. ಅದೇ ರೀತಿ ಇನ್ನೊಂದು ದೇವಸ್ಥಾನ ನಮ್ಮ ನಾಯಕನಹಟ್ಟಿಯ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ, ಅತ್ಯಂತ ಪ್ರಸಿದ್ಧ ದೇವಸ್ಥಾನ. ಇಲ್ಲೂ ಕೂಡ ಹೆಚ್ಚು ಕಡಿಮೆ 44 ಲಕ್ಷ ರೂಪಾಯಿ ಸಂಗ್ರಹ ಆಗಿದೆ. ಬೆಳ್ಳಿ, ಕರಡಿಗೆ, ತೊಟ್ಲು, ಮೀಸೆ, ಕಡಗ, ಕಣ್ಣು ಏನೇನೋ ಬಂದಿದೆ. ಅದ್ರ ಜೊತೆಗೆ ವಿದೇಶಿ ಡಾಲರ್ ಕೂಡ ಬಂದಿದೆ ಅಂತೆ. ಸೊ ಒಳ್ಳೆಯದಾಗಲಿ ಆ ಒಂದು ತಿಪ್ಪೇರುದ್ರ ಸ್ವಾಮಿ, ಮಂಜುನಾಥ ಸ್ವಾಮಿ, ನಾರಾಯಣ ಸ್ವಾಮಿ, ನರಸಿಂಹಸ್ವಾಮಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ. ಇದೇ 5ನೇ ತಾರೀಕಿಂದ 10ನೇ ತಾರೀಕುವರೆಗೂ ಸೊರಬ ತಾಲೂಕಿನ ಚಂದ್ರಗುತ್ತಿಯಲ್ಲಿ ರೇಣುಕಾಂಬಾ ದೇವಿ ಜಾತ್ರೆ ನಡೀತಾ ಇದೆ. ಸೊ ವಿಶೇಷವಾಗಿ ದೇವರಿಗೆ ಮುಡಿ ಕೊಡೋದು, ಪಡ್ಲಿಗೆ ತುಂಬೋದು, ಧಾರ್ಮಿಕ ಸ್ನಾನ ಇದೆಲ್ಲ ಇದೆ ಅಂತೆ. ಆದರೆ ಬೆತ್ತಲ ಸೇವೆ ನಿಷೇಧಿಸಿದೆ ಅಂತ ಹೇಳಲಾಗತ್ತೆ. ಸೊ ತುಂಬ ಒಳ್ಳೆಯದು, ಬೆತ್ತಲೆ ಸೇವೆ ನಿಷೇಧಿಸ್ತಕ್ಕಂಥದ್ದು. ಅದು ಬಿಟ್ಟು ಇನ್ನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಅಂತ ಹೇಳಿದ್ದಾರೆ. ಒಳ್ಳೆಯದಾಗಲಿ. ಅದ್ರ ಜೊತೆಗೆ ನಮ್ಮವ್ರಿಗೆ ಯಾಕೋ ಅತಿ ಆಸೆ ಅಂತ ಅನಿಸುತ್ತೆ. ಸೊ ಈ ವಿದೇಶದಲ್ಲಿ ಇದನ್ನು ಕೇಳ್ಪಟ್ಟಿದ್ದೆ, ಈಗ ನಮ್ಮ ಒಂದು ರಾಜ್ಯಕ್ಕೂ ಕಾಲಿಡ್ತಾ ಇದೆ. ಏನು ಅಂದರೆ ಸಮುದ್ರವನ್ನು, ಅಲ್ಲಿ ಸಮುದ್ರದ ಒಂದು ಒಡಲಿಗೆ ಮಣ್ಣನ್ನು ತುಂಬಿ ಅಲ್ಲಿ ಒಂದಷ್ಟು ನಿರ್ಮಾಣ ಮಾಡ್ತೀವಿ ಅಂತೇನೋ ಹೊಂಟಿದ್ದಾರಂತೆ. ಯಾಕೆ ಈ ಕಡಲಿಗೆ ಕೈ ಹಾಕ್ತಾರೋ ಗೊತ್ತಿಲ್ಲ. ಸೊ ಎಸ್, ನಮ್ಮ ಇನ್ನೊಂದು ಕರೆ ಬರ್ತಾ ಇದೆ, ಮಂಜುಳಾ ಮೇಡಮ್, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಏನು ಮೇಡಮ್ ವಿಶೇಷ ಇವತ್ತು? ಕಡುಬು ಮೆಂತೆ ಚಟ್ನಿ ಸರ್. ಗೋಧಿ ಕಡುಬು ಮೆಂತೆ ಚಟ್ನಿ. ಗೋಧಿ ಕಡುಬು ಮೆಂತೆ ಚಟ್ನಿ. ಓಕೆ. ಹೇಳಿ ಮೇಡಮ್, ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇದೆ ಸರ್. ನಮ್ಮ ಮಾವನ ಮಗ ಆದರ್ಶ ಅಂತ ಹೇಳ್ಬಿಟ್ಟು ಅವನ್ ಬರ್ಡೇ ಇದೆ ಇವತ್ತು. ಅಗಸ್ತ್ಯ? ಆದರ್ಶನಾ? ಓಕೆ. ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ನಮ್ಮ ಸಮಸ್ತ V1 ವಾಹಿನಿಯ ವೀಕ್ಷಕರ ಕಡೆಯಿಂದ ಅಗಸ್ತ್ಯ ಅವ್ರಿಗೆ, ಆದರ್ಶ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲವನ್ನ ಕೊಟ್ಟು ಕಾಪಾಡಲಿ. ಒಳ್ಳೇದಾಗಲಿ. ಅವ್ರೇನು ಓದ್ತಾ ಇದ್ದಾರಾ ಮೇಡಮ್? ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸರ್. ಅವ್ರದ್ದು ಫ್ಯಾಕ್ಟರಿ ಇದೆ. ಓ ಸೂಪರ್. ಫ್ಯಾಕ್ಟರಿ ಮಾಡ್ತಾ ಇದ್ದಾರೆ. ಓಕೆ. ಒಳ್ಳೇದಾಗಲಿ. ಇವತ್ತು ಪಾಲ್ಗುಣ ಶುಕ್ಲ ಪಕ್ಷ ಷಷ್ಠಿ ಕೂಡ ಇದೆ. ವಿಶೇಷವಾಗಿ ಸುಬ್ರಹ್ಮಣ್ಯನ ದಿವಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಇದ್ರ ಬಗ್ಗೆ? ಅದ್ರ ಜೊತೆಗೆ ಪಂಚಾಯತ್ ರಾಜ್ ದಿವಸ ಕೂಡ ಇದೆ ಇವತ್ತು. ಅದೇ ರೀತಿ ಗಂಗೂಬಾಯಿ ಹಾಂಗೆಲ್ ಅವರ ಪಂಚಾಯತ್ ರಾಜ್ ದಿವಸ ಅಂತ ಅಂದ್ರೆ ನಮ್ ತಂಗಿ ಇದಾಳೆ ಸರ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ನಲ್ಲಿ. ಅವಳಿಗೆ ಒಂದು ಹಾಯ್ ಹೇಳ್ರಿ ಸರ್. PDO ಆಗಿದ್ದಾಳೆ ನಮ್ ತಂಗಿ. ಖಂಡಿತ. ಅವರ ಹೆಸರೇನು ಮೇಡಮ್? ಮಮತಾ ಅಂತ ಹೇಳಿ. ಓಕೆ, ಮಮತಾ ಮೇಡಮ್ ಅವ್ರಿಗೆ ನನ್ನ ಕಡೆಯಿಂದ ಹಾಯ್ ಮತ್ತು ನಮಸ್ಕಾರ ಹೇಳ್ತಾ ಇದೀನಿ. ಸೊ ನೀವು ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಪಂಚಾಯತ್ ರಾಜ್ ಅವರಿಗೆ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ, ಅವಳು ತುಂಬಾ ಎಫಿಷಿಯೆಂಟ್ ಸರ್. ಅವಳು ಎಫಿಷಿಯೆಂಟ್ ಆಗಿರೋರಿಗೆ ತುಂಬಾ ಟಾರ್ಚರ್ ಮಾಡ್ತಾರೆ ಸರ್ ಜನ ಸೊಸೈಟಿನಲ್ಲಿ. ಎಫಿಷಿಯೆಂಟ್ ಆಗಿರೋರಿಗೆ ಟಾರ್ಚರ್ ಮಾಡಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ ಸರ್. ಖಂಡಿತ. ಅದು ಎಲ್ಲ ಕಡೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದೆ. ಯಾವ ಒಂದು ಇದರಲ್ಲಿ ಎಫಿಷಿಯೆಂಟ್ ಪ್ರಾಂಪ್ಟ್ ಆಗಿರ್ತಾರೆ, ಅವ್ರಿಗೆ ಒಂದಲ್ಲ ಒಂದು ರೀತಿಯ ಒಂದು ಶಿಕ್ಷೆ, ಟಾರ್ಚರ್ ಆಗ್ತಾನೆ ಇರುತ್ತೆ ಅಲ್ವಾ? ಸೊ ಮೊನ್ನೆ ನೋಡಿ, ನಮ್ಮ ದಾವಣಗೆರೆದನ್ನೇ ತಗೊಳ್ಳಿ. ನಮ್ಮ SP ಅವರು ಸ್ಟ್ರಿಕ್ಟ್ ಆಗಿ ಯಾರ ಪ್ರಾಣಕ್ಕೂ ಅಪಾಯ ಬರಬಾರ್ದು ಅಂತ ಹೇಳಿ ಫುಲ್ ಹೆಲ್ಮೆಟ್ ಅನ್ನ ಮಾಡಿದ್ದು. ಎಷ್ಟು ಜನ ಅವರಿಗೆ ರಿಕ್ವೆಸ್ಟ್ ಕೊಟ್ರು, ಮನವಿ ಕೊಟ್ರು, ಫುಲ್ ಹೆಲ್ಮೆಟ್ ಬೇಡ, ಬೇಸಿಗೆ ಇದೆ, ಅದು ಇದು. ನಮ್ಮ ವ್ಯವಸ್ಥೆ ಇರೋದೇ ಹಿಂಗೆ. ಒಂದೊಂದ್ಸಲ ತುಂಬಾ ಬೇಜಾರಾಗುತ್ತೆ ಸರ್. ಇದು ಎಷ್ಟು ಪ್ರಾಮಾಣಿಕವಾಗಿರೋದೇ ತಪ್ಪೇನ ಅಂತ ಅನ್ಸುತ್ತೆ. ಇಲ್ಲ ಹಾಗಂತ ನಾವು ನಮ್ಮತನವನ್ನು ಯಾವತ್ತು ಬಿಟ್ಟು ಹೋಗ್ಬಾರ್ದಲ್ವಾ? ಬಿಟ್ಕೊಡ್ಬಾರ್ದು. ಖಂಡಿತ. ಎಲ್ಲ ವ್ಯವಸ್ಥೆ ಅವಳು ಹಂಗೆ ಅಂತಲ್ ಸರ್. ನಾವು ಈಗ ಸ್ವಾಮಿ ವಿವೇಕಾನಂದರು, ಪರಮಹಂಸರು ಅಂತ ಎಲ್ಲ ಹೇಳ್ತೀವಿ. ಅಷ್ಟೆಲ್ಲ ಹೇಳಿದ್ಮೇಲೆ ನಾವು ಅಟ್ಲೀಸ್ಟ್ ನಮ್ ಕೆಲ್ಸನಾದ್ರೂ ನಾವು ಸಿನ್ಸಿಯರ್ ಆಗಿ ಮಾಡ್ಬೇಕಲ್ಲ ಅಂತ ಹೇಳ್ತಾಳೆ ಸರ್. ಖಂಡಿತ. ಆ ಒಂದು ಒಳ್ಳೆ ಮನ್ಸಿರೋದಕ್ಕೆ ನನ್ನ ಕಡೆಯಿಂದ ಒಂದು ನಮಸ್ಕಾರ ಮತ್ತು ಒಂದು ಧನ್ಯವಾದಗಳನ್ನ ಹೇಳ್ಬಿಡಿಮ್ಮ ಅವ್ರಿಗೆ. ಬಿಕಾಸ್ ಎಲ್ರಿಗೂ ಕೂಡ ಅಂತ ಒಂದು ಮನ್ಸು ಬರಲ್ಲ. ನಮಗೆ ಯಾಕೆ ಬೇಕು, ನಾವು ಸುಮ್ಮನೆ ಎಲ್ಲರಂಗೆ ಇದ್ಕೊಂಡು ಹೋಗ್ಬೇಡೋಣ ಅಂತ ಯೋಚನೆ ಮಾಡೋದೇ ಜಾಸ್ತಿ.
ಅಂಥದ್ರಲ್ಲಿ ಸೊ ಎಲ್ಲರಿಗಿಂತ ಡಿಫ್ರೆಂಟಾಗಿ ಯೋಚನೆ ಮಾಡಿಕೊಂಡು ಎಸ್ ನನ್ನಿಂದ ಏನಾದ್ರು ಒಂದು ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನೋ ಒಂದು ಇದು ಇದೆಯಲ್ವಾ, ಅದು ತುಂಬ ಗ್ರೇಟ್. ಅಷ್ಟು ಎಸ್, ಒಳ್ಳೇದಾಗಲಿಮ್ಮ ಅವ್ರಿಗೆ. ಅವರ ಒಂದು ಕೆಲಸ ಚೆನ್ನಾಗಿ ನಡೀಲಿ, ಇನ್ನಷ್ಟು ಉನ್ನತೋತ್ತರ ಪ್ರಮೋಷನ್ಸ್ಗಳು ಸಿಗಲಿ, ಅಭಿವೃದ್ಧಿ ಆಗಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ನಿಮ್ಮ. ಥ್ಯಾಂಕ್ ಯು ಸರ್. ಓಕೆ, ಒಂದು ಪ್ರಶ್ನೆ ಕೇಳಿದ್ರೆ ಸಂವೇದನಾಶೀಲತೆಗೆ ಒಂದು 2 ಸಬ್ ಸರ್ ನಿಮ್ಗೆ. ಸಾರಿ, ನಿಮ್ಮ ಸಂವೇದನ ನಿಮಗೆ ತುಂಬಾ ಸಂವೇದನಾಶೀಲತೆ ಇದೆ ನಿಮಗೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರೀತಿಗೆ ಆಭಾರಿಯಾಗಿದ್ದೀನಿ, ಧನ್ಯವಾದಗಳು. ಎಸ್ ಮಾ, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಸರ್. ಕರ್ನಾಟಕದ ಪ್ರಸ್ತುತ ವಿಧಾನಸಭಾ ಉಪಸಭಾಪತಿ ಯಾರು? 4 ಆಪ್ಷನ್ಸ್ ಅನ್ನ ಕೊಡ್ತಾ ಇದ್ದೀನಿ. ಮೊದಲನೇದು ಆನಂದ್ ಸಿ ಮಾಮನಿಯವರು, ಎರಡನೇದು ಋತುರಾಜ್ ಅವಸ್ಥಿ, ಮೂರನೇದು ರುದ್ರಪ್ಪ ಮಾನಪ್ಪ ಲಮಾಣಿ, ನಾಲ್ಕನೇದು KS ಈಶ್ವರಪ್ಪನವರು. ಇನ್ನೊಮ್ಮೆ ಪ್ರಶ್ನೆ ಹೇಳ್ಬೇಕಾ? ಗೊತ್ತಾಯ್ತಮ್ಮ? ಗೊತ್ತಾಯ್ತು ಸರ್, ಗೊತ್ತಾಯ್ತು. ಕರ್ನಾಟಕದ ನನಗೆ ಜಾಸ್ತಿ ಗೊತ್ತಿಲ್ಲ, ಆದ್ರೆ ಗೆಸ್ ಮಾಡ್ತಿದ್ದೀನಿ ಸರ್. ಓಕೆ, KS ಈಶ್ವರಪ್ಪ ಇರಬಹುದು ಅಂತ ಅಷ್ಟೇ, ನನಗೆ ಗೊತ್ತಿಲ್ಲ. ಪಾಲಿಟಿಕ್ಸ್ ನಲ್ಲಿ ಜಾಸ್ತಿ ಐಡಿಯಾ ಇಲ್ಲ ನನಗೆ. ಓಕೆ ಓಕೆ. ನೀವು ನಿಮ್ಮ ಹತ್ರದವ್ರು ಅಂತ ಹೇಳ್ಬಿಟ್ರಾ KS ಈಶ್ವರಪ್ಪನವ್ರನ್ನ? ಇಲ್ಲ ಸರ್, ನಮ್ಮ ಹತ್ರದವ್ರು ಅಂತಿಲ್ಲ. ನಾವ್ ಅಂದ್ರೆ ಇನ್ನೊಂದು ಸರ್, ನಾವ್ ಯಾವ ಪಾರ್ಟಿ ಪರನೂ ಇಲ್ಲ, ಯಾವ ಇಲ್ಲ, ನಾನ್ ತಮಾಷೆ ಮಾಡಿದ್ದೇನೆಂದ್ರೆ ನೀವು ಚನ್ನಗಿರಿ ಏನಾದ್ರು ನಾಗರಿಕರಾಗಿ ನಮ್ ಕರ್ತವ್ಯ ಅಂತ ಹೇಳಿ ವೋಟ್ ಅನ್ನು ಮಾಡ್ತೀವಿ ಅಷ್ಟೇ ನಾವು. ಖಂಡಿತ ಯಾವ ಪಕ್ಷನೂ ಸಪೋರ್ಟ್ ಮಾಡಲ್ಲ ಸರ್. ತೊಂದರೆ ಇಲ್ಲ. ಅಲ್ಲ, ನಾನು ಯಾಕೆ ತಮಾಷೆ ಮಾಡಿದೆ ಅಂದ್ರೆ ನಿಮ್ದು ಚನ್ನಗಿರಿನೇ ಅಲ್ವಾ? ಸರ್ ನಿಮ್ದು ಚನ್ನಗಿರಿ ಅಲ್ವಾ? ಅಲ್ಲ ಸರ್, ಕಾಶಿಪುರ ಸರ್. ಅದೇ ಕಾಶಿಪುರ ಅಂದ್ರೆ ಅವರು ಇಲ್ಲಿ ಹತ್ರ ಶಿವಮೊಗ್ಗದವ್ರಲ್ವಾ? ಹೌದಾ? ಸೊ KS ಈಶ್ವರಪ್ಪನವರು ಶಿವಮೊಗ್ಗದವರು, ಹಾಗಾಗಿ ನಿಮ್ಮವ್ರ ಹೆಸರು ಹೇಳ್ಬಿಟ್ರ ಅಂತ ಕೇಳಿದೆ ನಾನು. ಇಲ್ಲ ಸರ್, ಇಲ್ಲ ಸರ್, ಗೊತ್ತಿಲ್ಲ. ನನಗೆ ಪಾಲಿಟಿಕ್ಸ್ ಬಗ್ಗೆ ಜಾಸ್ತಿ ಐಡಿಯಾ ಇಲ್ಲ ಸರ್. ಓಕೆ ಓಕೆ, ಇರ್ಲಿ, ಮತ್ತೆ ತೊಂದರೆ ಇಲ್ಲ. ಸೊ ಉತ್ತರವನ್ನ ನಾನು ಅನಂತರದಲ್ಲಿ ಹೇಳ್ತೀನಿ. ನೀವ್ ಹೇಳ್ತಕ್ಕಂಥ ಉತ್ತರ ತಪ್ಪು, ಏಕೆಂದ್ರೆ ಈ ಸರಿ ಈಶ್ವರಪ್ಪ ಅವರು ಎಲೆಕ್ಷನ್ ಅಲ್ಲಿ ಸೋತಿದ್ದಾರೆ. ಸೊ ಅವರು ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಸ್ವತಂತ್ರವಾಗಿ ನಿಂತ್ಕೊಂಡ್ರು. ಸೊ ಅವರು ಸೋತಿದ್ದಾರೆ, ಹಾಗಾಗಿ ಅವ್ರಿಗೆ ಬಿಜೆಪಿಯಲ್ಲಿ ಇಲ್ಲ, ಅದು ಬೇರೆ ವಿಚಾರ. ಅದ್ರ ಜೊತೆಗೆ ಇವರು ಪ್ರಸ್ತುತ ವಿಧಾನ ಪರಿಷತ್ನ ಅಥವಾ ವಿಧಾನಸಭಾದ ಉಪಸಭಾಪತಿ ಅಲ್ಲ. ಹೌದಾ? ಎಸ್, ಇರ್ಲಿ ಮಾ, ಪ್ರಶ್ನೆ ತೊಂದರೆ ಇಲ್ಲ. ಸೊ ಇವತ್ತು ವಿಶೇಷವಾಗಿ ಬುಧವಾರ ಆಗಿರೋದ್ರಿಂದ ಯಾವ್ದಾದ್ರು ಒಂದು ಭಕ್ತಿಗೀತೆ ಪ್ರಸ್ತುತ ಪಡಿಸ್ತೀರಾ ಅಥವಾ ಏನಾದ್ರು ಒಂದು ಹೊಸ ರೆಸಿಪಿ ಹೇಳ್ಕೊಡ್ತೀರಾ? ಭಕ್ತಿಗೀತೆನೇ ಹೇಳ್ತೀನಿ ಸರ್. ಓಕೆ, ತುಂಬಾ ದಿವಸ ಆಯ್ತು ನಿಮ್ಮಿಂದ ನಾವು ಯಾವ್ದು ಹೊಸ ರೆಸಿಪಿ ಕೇಳಿಲ್ಲ. ರೆಸಿಪಿ ಹೇಳ್ಬೇಕಾ? ರೆಸಿಪಿ ಹೇಳಿದ್ರೆ ಹೇಳ್ತೀನಿ ಸರ್. ಹಂಗಾದ್ರೆ ಬಾದುಷಾ ಮಾಡೋದು ಹೇಳ್ತೀನಿ ಸರ್. ಖಂಡಿತ ಹೇಳಿಮ್ಮ. ಬಾದುಷಾ ಅಂತ ಅಂದ್ರೆ ಅದಕ್ಕೆ ಮೈದಾ ಹಿಟ್ಟಿಗೆ ಮೊಸರು ಹಾಕಿ ಸ್ವಲ್ಪ ಡಾಲ್ಡಾ ಅಥವಾ ತುಪ್ಪ ಹಾಕಿ ಕಲ್ಸಿಡ್ಬೇಕು ಸರ್. ಕಲ್ಸಿಟ್ಟು ಆಮೇಲಿಂದ ಅದನ್ನ ಸ್ವಲ್ಪ ಕೈಯಲ್ಲಿ ಒಂದ್ ಸ್ವಲ್ಪ ದಪ್ಪಕ್ಕೆ ಕೈಯಲ್ಲಿ ತಟ್ಬಿಟ್ಟು ಕರೆದು ಸಕ್ಕರೆ ಪಾಕದಲ್ಲಿ ಹಾಕ್ಬೇಕು ಸರ್. ಮೈದಾ ಹಿಟ್ಟನ್ನ ಮೊಸರಲ್ಲಿ ಕಲ್ಸಿಟ್ಬಿಟ್ಟು ಒಂದು ಫರ್ಮೆಂಟೇಶನ್ ಆಗಕ್ ಬಿಡ್ಬೇಕು ಸರ್. 3 hours ಬಿಡ್ಬೇಕು. ಓಕೆ, 3 hours ಬಿಟ್ಬಿಟ್ಟು ಆಮೇಲೆ ಅದನ್ನ ಕೈಯಲ್ಲಿ ಒಂದ್ ಸ್ವಲ್ಪ ರೌಂಡ್ ಶೇಪ್ಗೆ ತಟ್ಟಿ ಆಮೇಲಿಂದ ಸಕ್ಕರೆ ಪಾಕದಲ್ಲಿ ಕರೆದು ಸಕ್ಕರೆ ಪಾಕಕ್ಕೆ ಹಾಕ್ಬೇಕು ಸರ್. ಸಕ್ಕರೆ ಪಾಕಕ್ಕೆ ಹಾಕಿದ್ರೆ ಆಯ್ತು. ಸೊ ರೆಡಿನಾ ಅಲ್ಲಿಗೆ ಬಾದುಷಾ? ಅಲ್ಲಿಗೆ ರೆಡಿ ಸರ್. ತುಂಬಾ ಚೆನ್ನಾಗಿರುತ್ತೆ. ಓಕೆ. ಸೊ ಯಾರು ಬೇಕಾದರೂ ಟ್ರೈ ಮಾಡಲಿ ಬಾದುಷಾನ ಅಂತ ನಾನು ಕೂಡ ವಿಶ್ ಮಾಡ್ತಾ ಇದ್ದೀನಿ. ಸೊ ಒಳ್ಳೇದಾಗಲಿ ಯಾರೆಲ್ಲ ಬಾದುಷಾ ಟ್ರೈ ಮಾಡ್ತಿದ್ದಾರೆ ಅಥವಾ ಬಾದುಷಾ ಮಾಡ್ಬೇಕಂತಿದ್ದಾರೆ, ಸಿಂಪಲ್ ಆಗಿ ಇದನ್ನ ಮಾಡಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಎಸ್, ಹೇಳಿಮ್ಮ, ಇವಾಗ ಯಾವ್ದಾದ್ರು ಒಂದು ಭಕ್ತಿಗೀತೆ ಹೇಳಬೇಕು ಅಂತಿದ್ರೆ ಹೇಳ್ಬೋದು ಧಾರಾಳವಾಗಿ. ಜೀವ ಕುಸುಮವಿದು ಮೀಸಲು ನಿನಗೆ, ಬೇಸರನ ಹಂಗಿರಣ ಮೂಡುವ ಮುನ್ನ, ಸುಳಿಯುವ ತಂಗಾಳಿ ಸೋಂಕುವ ಮುನ್ನ, ಉತ್ತರಿಸು ದೇವಾ ದೇವಾದಿದೇವಾ, ಉತ್ತರಿಸು ದೇವಾ ದೇವಾದಿದೇವಾ, ಪಾತಾಳದಿಂದಾಚೆ ನಿನ್ನಯ ಚರಣ, ಬ್ರಹ್ಮಾಂಡದಿಂದಾಚೆ ನಿನ್ನಯ ಮಕುಟ, ಬೃಹತ್ತು ನೀನು ಅಲ್ಪತೆಯು ನಾನು, ಬೃಹತ್ತು ನೀನು ಅಲ್ಪತೆಯು ನಾನು, ಉತ್ತರಿಸು ದೇವಾ ದೇವಾದಿದೇವಾ, ಜೀವ ಕುಸುಮವಿದು ಮೀಸಲು ನಿನಗೆ, ಉತ್ತರಿಸು ದೇವಾ ದೇವಾದಿದೇವಾ. ಥ್ಯಾಂಕ್ ಯು ಸೋ ಮಚ್ ಮಾ. ತುಂಬ ಒಂದು ಸುಂದರವಾಗಿರ್ತಕ್ಕಂಥ
ಗೀತೆಯನ್ನು ಹೇಳಿದ್ರಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಮಾ, ಹೀಗೆ ಕರೆ ಮಾಡ್ತಾ ಇರಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಸರ್ ಅದಕ್ಕೆ ಆನ್ಸರ್ ಯಾವ್ದು ಸರ್ ಅದಕ್ಕೆ? ಅನಂತರ ಹೇಳ್ತೀನಿಮ್ಮ. ಆ್ಯಕ್ಚುಲಿ ಹಾ ಸರ್. ಎಸ್ ಹೇಳ್ಬಿಡ್ತೀನಿ. ಏನು ಅಂದರೆ ಅದಕ್ಕೆ ರುದ್ರಪ್ಪ ಲಮಾಣಿ ಅಂತಿದೆಯಲ್ಲ, ಅದು ಸರಿಯಾಗಿರ್ತಕ್ಕಂಥ ಉತ್ತರ. ಪ್ರಸ್ತುತ ಅವರು ವಿಧಾನಸಭಾದ ಉಪಸಭಾಪತಿಗಳಾಗಿದ್ದಾರಮ್ಮ. ಅಂದ್ರೆ ನಾನು ಏನಂತ ಗೆಸ್ ಮಾಡಿದೆ ಅಂದ್ರೆ ಕೆಲವರು ಮಿನಿಸ್ಟರ್ಗಳೆಲ್ಲ ಆಮೇಲೆ ಸರ್ವಿಸ್ ಆದ್ಮೇಲೆ ಈಗ ಹಂಗೆ ವಿಧಾನ ಪರಿಷತ್ತಿಗೆ ಹೋಗ್ತಾರಲ್ಲ, ಆ ತರ ಗೆಸ್ ಮಾಡಿದೆ ಅಷ್ಟೇ. ನಾನು ಪರ್ಟಿಕ್ಯುಲರ್ ಆಗಿ ಗೊತ್ತಿರ್ಲಿಲ್ಲ. ಓಕೆ ಓಕೆ, ಇದಕ್ಕೆ ಮಿನಿಸ್ಟರ್ ಆಗಿರ್ಲೇಬೇಕು ಅಂತೇನಿಲ್ಲಮ್ಮ. ಏನು ಅಂದ್ರೆ ಕೆಲವೊಮ್ಮೆ ಈಗ ಯಾವ ಪಕ್ಷ ಆಡಳಿತದಲ್ಲಿ ಇರುತ್ತಲ್ವಾ, ಸೊ ಆ ಪಕ್ಷದಲ್ಲಿ ತುಂಬಾ ಜನ ತುಂಬಾ ಹಾರ್ಡ್ ವರ್ಕ್ ಮಾಡಿರ್ತಾರೆ ಅಥವಾ ತುಂಬಾ ಕೆಲಸ ಮಾಡಿರ್ತಾರೆ ಅಥವಾ ತುಂಬಾ ವರ್ಷಗಳಿಂದ ಸೇವೆ ಮಾಡ್ಬಿಟ್ಟು ಇವಾಗ ಅವ್ರಿಗೆ ಮೊಟ್ಟ ಮೊದಲನೇದಾರಿಗೆ ವಿಧಾನಸಭೆಗೆ ಸೀಟ್ ಕೊಟ್ಟಿರ್ತಾರೆ, ಗೆದ್ದುಬಿಟ್ಟಿರ್ತಾರೆ. ಸೊ ಹಾಗಾಗಿ ಒಂದು ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳಿ ಅಥವಾ ಅವ್ರಿಗೊಂದು ನಾಲೆಡ್ಜ್ ಜಾಸ್ತಿ ಇದ್ದಾಗ ಆ ರೀತಿಯ ಒಂದು ವ್ಯವಸ್ಥೆ ಇರುತ್ತೆ. ಅವ್ರಿಗೆ ಸಭಾಪತಿ ಮಾಡ್ತಾರೆ ಅಥವಾ ಉಪಸಭಾಪತಿ ಮಾಡ್ತಾರಲ್ಲ. ಎಸ್.ಎಂ. ಕೃಷ್ಣ ಅವರು ಸಿಎಂ ಆದ್ಮೇಲೆ ಆಮೇಲೆ ಒಂದ್ಸಲ ಮತ್ತೆ ರಾಜ್ಯಪಾಲರಾಗಿದ್ರು. ಹೌದು ವಿಧಾನ ಪರಿಷತ್ಗೆ ಹೋಗಿದ್ದಂಗಿದ್ರಲ್ಲ ಸರ್? ಹೌದು ಹೌದು, ಬಹುಶಃ ಆ ತರ ಗೆಸ್ ಮಾಡಿದೆ. ಮಹಾರಾಷ್ಟ್ರ ಎಲ್ಲೋ ರಾಜ್ಯಪಾಲರಾಗಿದ್ರು ಅವರು. ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ರಲ್ಲ ಸರ್? ಹೌದು ಹೌದು, ತುಂಬಾ ಜನ ಆಗಿದ್ದಾರೆ. ನಮ್ಮ ಮೈಸೂರಿನ ವಿಜಯಶಂಕರ್ ಅವರು ಕೂಡ ಈಗ ರಾಜ್ಯಪಾಲರಾಗಿದ್ದಾರೆ. ಅವರು ಕೂಡ ಮಾಜಿ ಸಂಸದರು. ಎಸ್, ತುಂಬಾ ಜನ ರಾಜ್ಯಪಾಲರಾಗಿದ್ದಾರಮ್ಮ. ಆ ರೀತಿ ಧನ್ಯವಾದಗಳು. ಅಕ್ಷರಗಳನ್ನು ಜೋಡಿಸಿ ಹೇಳೋದು ಯಾವ್ದಾದ್ರು ಒಂದು ಕ್ವಶನ್ ಇದ್ರೆ ಕೇಳ್ರಿ ಸರ್, ಹೇಳ್ತೀನಿ. ಖಂಡಿತ ನಾಳೆ ಅದನ್ನ ಕೇಳೋ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಮ್ಮ. ಓಕೆ ಅಮ್ಮ, ಒಳ್ಳೇದಾಗಲಿ. ನಮಸ್ಕಾರ ಅಮ್ಮ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಕೊಪ್ಪಳದ ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ಗಂಡುಗಲ್ಲಿ ಕುಮಾರರಾಮನ ಉತ್ಸವ ಕಮ್ಮಟ ದುರ್ಗಮಾಡಿಯಲ್ಲಿ ನಡೀತಾ ಇದೆ. ಸೊ ಯಾರೆಲ್ಲ ಆಸಕ್ತರಿದ್ದೀರಿ ಹೋಗಿ ಬನ್ನಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಇನ್ನೊಂದು ಜಾಬ್ ಅಲರ್ಟ್ಗೆ ಕೊನೆಯ ದಿನಾಂಕ ಇದೆ, ಹಾಗಾಗಿ ಇದನ್ನು ಇಂಪಾರ್ಟೆಂಟ್ ಈಗಲೇ ಹೇಳ್ತಾ ಇದ್ದೀನಿ. ಯಾರೆಲ್ಲ SLC ಆಗಿದೆ, PUC ಆಗಿದೆ, ಅವರಿಗೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಮಾರ್ಚ್ 5 ಅರ್ಜಿಯನ್ನು ಶುರು ಮಾಡಿದ್ದಾರೆ. ಏಪ್ರಿಲ್ 5 ಕೊನೆಯ ದಿನಾಂಕ ಅಂತೆ. ಸೊ ದಯವಿಟ್ಟು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಲಾಸ್ಟ್ ಟೈಮಲ್ಲಿ ಹರಿಬರಿಯಲ್ಲಿ ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥದ್ದೇ ಒಂದು ಕಷ್ಟ. ಅದರಲ್ಲೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕು ಅಂದರೆ ಅದೊಂದು ಗೌರವದ ಸಂಗತಿ. ಮುಂದಿನ ಒಂದು ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ. ಮೊದಲನೇ ಪ್ರಶ್ನೆ ಕೇಳಿದ್ದೆ, ಅದಕ್ಕೆ ಇನ್ನೊಮ್ಮೆ ಉತ್ತರ ಸಮೇತ ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ. ಮೊದಲನೇದು, ಕರ್ನಾಟಕ ಪ್ರಸ್ತುತ ವಿಧಾನಸಭಾ ಉಪಸಭಾಪತಿ ಯಾರು ಅಂತಕ್ಕಂಥದ್ದು ಕೇಳಿದ್ದೆ. 4 ಆಪ್ಷನ್ಸ್ಗಳಲ್ಲಿ ಉತ್ತರ ಬಂದ್ಬಿಟ್ಟು ರುದ್ರಪ್ಪ ಮಾನಪ್ಪ ಲಮಾಣಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇವರು ಕರ್ನಾಟಕದ ಪ್ರಸ್ತುತ ವಿಧಾನಸಭಾದ ಉಪಸಭಾಪತಿಗಳಾಗಿದ್ದಾರೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತರ ಹೆಸರೇನು ಅಂತ. ಸೊ ಇವ್ರ ಹೆಸರಂತೂ ತುಂಬ ಜನ ಕೇಳಿರ್ತೀರಿ, ಏಕೆಂದರೆ ತಿಂಗಳಲ್ಲಿ ಒಂದ್ಸರಿನಾದ್ರು ಏನಾದರೂ ಒಂದು ರೈಡ್ ಮಾಡಿ ಹೆಸರುವಾಸಿ ಆಗ್ತಾನೆ ಇರ್ತಾರೆ. ಇವರು ನ್ಯಾಯಮೂರ್ತಿಗಳು ಕೂಡ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡ್ತಾ ಆ ಪ್ರಶ್ನೆಯನ್ನು ಕೇಳೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಸರ್ ಚೆನ್ನಾಗಿದೆ ಸರ್, ಕರೆಂಟ್ ಇಲ್ಲ ಸರ್ ಇಲ್ಲಿ, ಅದಕ್ಕೆ ಫೋನ್ ಮಾಡಿದ್ದೀನಿ. ಇರ್ಲಿ, ತೊಂದರೆ ಇಲ್ಲ. ತಿಂಡಿ ಆಯ್ತಾ? ಹ್ಞೂ ಸರ್ ಆಯ್ತು ಸರ್, ಪಲಾವ್ ಮಾಡಿದ್ವಿ. ಪಲಾವ್ಗೆ ಮೊಸರು ಬಜ್ಜಿ ಮಾಡಿದಿರಾ ಇಲ್ವಾ? ಹ್ಞೂ ಸರ್ ಮೊಸರು ಬಜ್ಜಿ. ಓಕೆ ಓಕೆ, ಯಾಕಂದ್ರೆ ನನಗೆ ಪಲಾವ್ಗಿಂತ ಮೊಸರು ಬಜ್ಜಿ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಕೇಳಿದೆ. ಬರ್ರಿ ಸರ್, ಟಿಫನ್ ಮಾಡ್ರಿ. ಥ್ಯಾಂಕ್ ಯು ಖಂಡಿತ ಒಂದ್ ದಿವಸ ಬರ್ತೀನಿ ಅಂತ ಹೇಳಿಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಇಲ್ಲ ಸರ್, ನಿನ್ನೆ ತಾರಾ ಮೇಡಮ್ ಅವ್ರದ್ದು ಹುಟ್ಟಿದ ಹಬ್ಬ ಅಂತ ಹೇಳಿದ್ರಲ್ಲ ಸರ್, ಅವ್ರಿಗೂ ನಮ್ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಎಸ್, ಅದೇ ರೀತಿ ನಿನ್ನೆ ಇನ್ನೊಂದು ವಿಶೇಷ ದಿವಸ ಇತ್ತು. ನನಗೆ ನಿಜಕ್ಕೂ ಬೇಜಾರಾಗ್ತಾ ಇದೆ. ಆ್ಯಕ್ಚುಲಿ ಇವತ್ತು ಕೂಡ ಅದನ್ನು ಕೆಲವೊಬ್ರು ಸೆಲೆಬ್ರೇಟ್ ಮಾಡ್ತಾರೆ. ಏನು ಅಂದರೆ ವಿಶ್ವ ತಾಯಂದಿರ ದಿನ ಅಂತ ಹೇಳಲಾಗತ್ತೆ. ಸೊ ಜಗತ್ತಿನಾದ್ಯಂತ ಇರ್ತಕ್ಕಂಥ ಎಲ್ಲ ನನ್ನ ಪ್ರೀತಿ ಅಮ್ಮಂದರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಎಸ್, ಯಾಕೆಂದರೆ ಅಮ್ಮ ಅಂತಕ್ಕಂಥ ಶಬ್ದನೇ ಬಹುಶಃ ವರ್ಣನೆಗೆ ನಿಲುಕದೇ ಇರತಕ್ಕಂಥ ಶಬ್ದ ಅಲ್ವಾ? ಸೊ ಇದಕ್ಕೆ ಏನ್ ಕೊಟ್ರು ಸಾಲದು ಸರ್, ಅದು ಕಮ್ಮಿನೇ ಸರ್. ಖಂಡಿತ. ಯಾಕೆಂದ್ರೆ ಒಬ್ಬ ಮನುಷ್ಯ, ಒಂದು ಸಣ್ಣ ಉದಾಹರಣೆಯೊಂದಿಗೆ ಹೇಳ್ಬಿಡ್ತೀನಿ. ಸೊ ತಾಯಿ ಅದೆಷ್ಟು ಗಟ್ಟಿ ಅಂತ. ಒಂದು ಮನುಷ್ಯ, ಒಂದು ಆಕ್ಸಿಡೆಂಟ್ ಆಯ್ತು ಅಂತ ಅನ್ಕೊಳ್ಳಿ, 2 ಲಾರಿಗಳ ಮಧ್ಯೆ ಆಕ್ಸಿಡೆಂಟು, ಯಾವುದೇ ಒಬ್ಬ ನಾರ್ಮಲ್ ಮನುಷ್ಯನಿಗೆ ಆಕ್ಸಿಡೆಂಟ್ ಆದಾಗ ಅವನಿಗೆ ಆ ಮೂಳೆಗಳೆಲ್ಲ ಏಟಾದಾಗ ಅವನಿಗೆ ತಡ್ಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು 17 ಡಿಗ್ರಿ ಸಮಥಿಂಗ್ ಏನೋ, ಅದು ಆ ಒಂದು ಶಬ್ದ ನನಗೆ ಗೊತ್ತಿಲ್ಲ, ಒಟ್ಟು 17 ನಂಬರ್ ನನಗೆ ನೆನಪಿದೆ. ಆದರೆ ಅದೇ ಒಂದು ತಾಯಿ ಡೆಲಿವರಿ ಆಗುವಾಗ, ನಾರ್ಮಲ್ ಡೆಲಿವರಿ ಆಗುವಾಗ ಒಬ್ಬ ಮನುಷ್ಯ 17 ಡಿಗ್ರಿ ಸಮಥಿಂಗ್ ಆ ನೋವನ್ನು ತಡ್ಕೊಳೋ ಕೆಪಾಸಿಟಿ ಇರುತ್ತಂತೆ ಆ ಮನುಷ್ಯನಿಗೆ.
ಆದರೆ ಒಂದು ತಾಯಿ ಡೆಲಿವರಿ ಆಗುವಾಗ 39 ಡಿಗ್ರಿ ಸಮಥಿಂಗ್ ಆ ಒಂದು ಪ್ಲಸ್ಸನ್ನು ಆ ನೋವನ್ನು ತಡ್ಕೊಂಡು ಆ ಮಗುನ ಡೆಲಿವರಿ ಮಾಡ್ತಾಳಂತೆ. ಸೊ ಅರ್ಥ ಮಾಡ್ಕೋಬೇಕು ಇದರಿಂದ ಆ ತಾಯಿಯ ಒಂದು ಸಹನಾ ಶಕ್ತಿ ಎಂಥದ್ದು ಅಂತ ಹೇಳಿ. ಸೊ ನಿಜಕ್ಕೂ ಕೂಡ ನಾವೆಲ್ಲ ಸಹಿಸ್ಕೊಂಡು ಅವರೆಲ್ಲ ತಾಳ್ಮೆಯಿಂದ ಎಷ್ಟು ಇದನ್ನ ಅವಾಯ್ಡ್ ಮಾಡ್ಕೊಂಡು ಹೋಗಿರ್ತಾರೆ. ಅವ್ರಿಗೆ ಎಷ್ಟು ತಾಳ್ಮೆ ಗುಣ ಕೊಟ್ಟಿರ್ತಾರೆ ಅಂದ್ರೆ ಅಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಖಂಡಿತ ಖಂಡಿತ. ಬರೀ ಶಬ್ದಗಳಲ್ಲಿ ಅವರು ಒಂದು ಇದನ್ನ ಹೇಳಕ್ ಆಗೋದೇ ಇಲ್ಲ. ಅದಕ್ಕೆ ಅವರೆಲ್ಲರ ಪಾದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ ಎಲ್ರಿಗೂ ಹೇಳ್ಬಿಟ್ಟೆ ಇಲ್ಲಿಂದಾನೆ. ಹೌದು ಸರ್, ಹೌದು ಸರ್. ಆಮೇಲೆ ಮಗು ಹುಟ್ಟಿದಾಗೆ ಫಸ್ಟಿಗೆ ಹೇಳದೆ ಅಮ್ಮ ಅಮ್ಮ ಅಂತಂದೆ ಇದು ಮಾಡುತ್ತೆ ಸರ್, ಮಾತು ಬಂದಾಗೆ. ಹೌದು ಹೌದು. ಸೊ ನಿಜಕ್ಕೂ ಕೂಡ ಅದೇ ಅವನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತಕ್ಕಂಥವ್ರಿಗೆ ಮಾತ್ರ ಗೊತ್ತು ಅದು. ಸೊ ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಬಹುಶಃ ದಿನಗಳೇ ಸಾಕಾಗಲ್ಲ ಅಂತ ಅನ್ಕೋತೀನಿ. ಆ ತಾಯಿಯ ಒಂದು ತ್ಯಾಗ, ಪ್ರೀತಿ, ಕೇರು. ಅಪ್ಪ ಒಂಚೂರು ಮಗು ಎಲ್ಲಾದ್ರೂ ಒಂದೇ ಕಾಲು ಎಡವಿ ಬಿಟ್ರೆ ತಾನೇ ಬಿದ್ದಷ್ಟು ಓಡ್ ಹೋಗಿ ಆ ಮಗುನ ಸೇವ್ ಮಾಡ್ತಕ್ಕಂಥದ್ದು, ಆ ಮಗುಗೆ ಲಾಲಿ ಹಾಡ್ತಕ್ಕಂಥದ್ದು. ಒಂಚೂರು ರಾತ್ರಿ ಹತ್ರೆ ಸಾಕು ನನ್ನ ಮಗ ಇದಕ್ಕೆ ಎದ್ದು ಅಳ್ತಾ ಇದ್ದಾನೆ ಅಂತ ಹೇಳಿ ಎದ್ದು ಹಾಲು ಕುಡಿಸೋದು, ಆ ಥರ ಇನ್ನೊಂದ್ರು ಬಟ್ಟೆ ಹಸಿ ಆಗಿದ್ರೆ ಬಟ್ಟೆ ಚೇಂಜ್ ಮಾಡ್ತಕ್ಕಂಥದ್ದು. ಆ ಮಗು ಬಾಯಿ ಬಿಟ್ಟು ಏನು ಹೇಳೋದೇ ಇಲ್ಲ 3-4 ವರ್ಷದವರೆಗೂ, ಆದರೂ ಎಲ್ಲ ಅರ್ಥ ಮಾಡ್ಕೊಂಡು ಸೇವೆ ಮಾಡ್ತಾಳೆ ತಾಯಿ ಅಲ್ವಾ. ಆದ್ರೆ ವಿಪರ್ಯಾಸ ಅಂತಂದ್ರೆ ಅಷ್ಟೆಲ್ಲ ಸೇವೆ ಮಾಡಿ 24-25 ವರ್ಷ ಆದ್ರೂ ಕೂಡ ತಾಯಿ ಮೊದಲು ಕೇಳ್ತಕ್ಕಂಥದ್ದು ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ಎಲ್ಲ ಮಾಡ್ತಾಳೆ 25 ವರ್ಷ ಆಗೋವರೆಗೂ. ಆದ್ರೆ ಒಂದ್ಸರಿ ಮದುವೆ ಆದ ತಕ್ಷಣ ಮಗನಿಗೆ ತಾಯಿ ಅಂತಕ್ಕಂಥವಳು ಇರಿಟೇಷನ್ ಆಗ್ತಾಳೆ, ಭಾರ ಆಗ್ತಾಳೆ. ಅವಳು ದೂರ ಇದ್ರೆ ಒಳ್ಳೇದು, ಅನಾಥಾಶ್ರಮದಲ್ಲಿ ಇದ್ರೆ ಒಳ್ಳೇದು ಅಂತ ಅನ್ಸಕ್ ಶುರು ಆಗತ್ತೆ. ಇದು ಅತ್ಯಂತ ನೋವಿನ ಸಂಗತಿ ಅಂದ್ರೆ ಅಲ್ವಾ. ಸೊ ಯಾರು ಆ ರೀತಿ ಮಾಡಬೇಡಿ. ಯಾಕೆಂದ್ರೆ ತಾಯಿಯ ಜೀವ ಅಂತಕ್ಕಂಥದ್ದು 1000 ಕೋಟಿ ಕೊಟ್ಟರು ಕೂಡ ಬೆಲೆ ಕಟ್ಟಕ್ಕಾಗಲ್ಲ ಅದಕ್ಕೆ. ಅವ್ರ ತೂಕವನ್ನ ಚಿನ್ನದಲ್ಲಿ, ವಜ್ರದಲ್ಲಿ ಯಾವ್ದ್ರಲ್ಲಿ ತೂಗಿದ್ರು ಕೂಡ ಅದಕ್ಕೆ ಸರಿಸಾಟಿನೇ ಇಲ್ಲ ಅಂತ ಹೇಳ್ಬೋದು. ಸೊ ಅಂತ ತಾಯಿನ ಇರೋಷ್ಟು ದಿವಸ ಖಂಡಿತ ಖಂಡಿತ. ಸೊ ನನಗೆ ಮೊನ್ನೆ ಲಾಸ್ಟ್ ವೀಕ್ ಒಂದು ಯಾರೋ ಒಬ್ರು ಕಾಲ್ ಮಾಡಿದ್ರು ಅಮ್ಮ. ಅವರು ಮಕ್ಕಳು ಅವ್ರ ಜೊತೆಲಿ ಇಲ್ಲ, ಮಕ್ಕಳು ಬೇರೆ ಎಲ್ಲೋ ಕಡೆ ಇದ್ದಾರೆ, ಮಕ್ಕಳು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಆದರೂ ಚೆನ್ನಾಗಿದ್ಬಿಡ್ಲಿ ಬಿಡಪ್ಪ ಅಂದ್ರಲ್ಲ. ನಂಗೆ ನಿಜವಾಗ್ಲೂ ಒಂದು ಕ್ಷಣ ಕಣ್ಣೀರು ಬಂದ್ಬಿಡ್ತು. ಎಂಥ ತಾಯಿ ಹೃದಯ ಇದು. ಸಾಕಿ ಬೆಳೆಸಿ ಎಲ್ಲದನ್ನೂ ಆಸ್ತಿ ಗೀಸ್ತಿ ಎಲ್ಲದನ್ನೂ ತೊಗೊಂಡೋಗಿದ್ದಾನಂತೆ, ಆದರೂ ಎಲ್ಲ ಒಂದು ಕಡೆ ಚೆನ್ನಾಗಿರ್ಲಿ ಬಿಡು, ನಾವು ಕೂಲಿ ಮಲ್ಲಿ ಮಾಡ್ಕೊಂಡು ಹೆಂಗೆ ಚೆನ್ನಾಗಿ ಬದುಕತ್ತೀವಿ ಅಂತಾರೆ ಅಮ್ಮ. ಸೊ ನಿಜಕ್ಕೂ ತುಂಬ ನೋವಾಗತ್ತೆ. ಯಾರು ಆ ಥರ ನಡೆಸ್ಕೋಬೇಡಿ ತಂದೆ ತಾಯಿನ. ಯಾಕೆಂದರೆ ತಂದೆ ಆಲದ ಮರ ಇದ್ದಾಗೆ, ತಾಯಿ ಅಕ್ಷಯ ಪಾತ್ರ ಇದ್ದಾಗೆ, ಕೇಳಿದನ್ನೆಲ್ಲ ಕೊಟ್ಟು 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 ಕಾಪಾಡ್ಕೊಳ್ತಾಳೆ. ಎಸ್ ಹೇಳಿಮ್ಮ, ಇವತ್ತು ಯಾವುದಾದ್ರೂ ಒಂದು ಭಾವಗೀತೆ ಅಥವಾ ಒಂದು ಸುಂದರವಾಗಿರ್ತಕ್ಕಂಥ ಗೀತೆ ತಾಯಿ ಮೇಲೆ ಹೇಳಿದ್ರೆ ನಂಗಂತೂ ತುಂಬ ಖುಷಿ ಆಗತ್ತೆ. ಖಂಡಿತ. ಎರಡೇ ನುಡಿ ಹೇಳ್ತೀನಿ ಸರ್, ಬರುತ್ತೆ ಆದ್ರೆ ಎರಡು ನುಡಿ ಹೇಳ್ತೀನಿ ಸರ್. ಹೇಳಿಮ್ಮ ಹೇಳಿ. ತಾಯಿ ಎಂಬ ಎರಡಕ್ಷರ, ದೇವರೆಂಬ ಮೂರಕ್ಷರ, ಇಂಥ ದೊಡ್ಡದು. ತಾಯಿ ಎಂಬ ಎರಡಕ್ಷರ, ದೇವರೆಂಬ ಮೂರಕ್ಷರ, ಇಂಥ ದೊಡ್ಡದು. ಒಂಬತ್ತು ತಿಂಗಳು ನಮ್ಮನ್ನು ಹೊತ್ತ ಕಷ್ಟವೆಂಬುದು ಅವಳಿಗೆ ಗೊತ್ತು. ದುಃಖದಲ್ಲಿ ತಾನು ಅಟ್ಟು ಕೊಡುವಳು ನಮಗೆ ಕೈ ತುತ್ತು. ತಾಯಿ ಎಂಬ ಎರಡಕ್ಷರ, ದೇವರೆಂಬ ಮೂರಕ್ಷರ, ಇಂಥ ದೊಡ್ಡದು. ತುಂಬ ಸುಂದರವಾಗಿರ್ತಕ್ಕಂಥ ಗೀತೆ ಅಮ್ಮ. ನಿಜಕ್ಕೂ ಕೂಡ ದೇವರಿಗಿಂತ ಅದು ದೊಡ್ಡದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ದೇವರು ಎಲ್ಲ ಕಡೆ ಇರೋದಕ್ಕೆ ಆಗಲ್ಲ ಅಂತಲೇ ತಾಯಿ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಯಾರ್ಯಾರಿಗೆ ಅಂತ ತಾಯಿಯ ಜೊತೆ ಬಾಳೋ ಯೋಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಇರೋವಂಥವ್ರಿಗಂತೂ ಎಲ್ಲರ ಹತ್ರ ಕೈ ಮುದ್ದು ಕೇಳ್ಕೊಳ್ತೀನಿ, ಪ್ರಪಂಚದಲ್ಲಿ ಏನನ್ನೂ ಆಸೆ ಪಡದೇ ಇರತಕ್ಕಂಥದ್ದು, ಏನನ್ನೂ ಬಯಸದೇ ಇರತಕ್ಕಂಥ ಜೀವ ಅಂದರೆ ತಂದೆ ತಾಯಿ. ನನ್ನ ಮಕ್ಕಳು ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು, ಅವರು ಸಮಾಜದಲ್ಲಿ ಒಂದು ಗೌರವ, ಒಂದು ಹೆಸರು ಗಳಿಸ್ಬೇಕು, ಅದಷ್ಟೇ ಬಯಸ್ತಾರೆ ಹೊರತು
ಪ್ರಪಂಚದಲ್ಲಿ ಯಾವ ತಂದೆ ತಾಯಿನೂ ನಿನ್ನ ಆಸ್ತಿ, ನಿನ್ನ ಕಾರು ನನಗೆ ಕೊಡು, ನಿನ್ನ ಬಂಗ್ಲೆ ನನ್ನ ಹೆಸರು ಬರೆದು ಕೊಡು, ಅಥವಾ ನೀನು ಎಲ್ಲ ದುಡ್ದ್ರದ್ದು ನನ್ನ ಕೈಲಿ ತಂದು ಕೊಡು ಅಂತ ಯಾವತ್ತೂ ಕೇಳಲ್ಲ ಅಲ್ವಾ? ಹೌದು ಸರ್. ಯಾಕಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಪ್ರೀತಿ, ಒಂದಷ್ಟು ಕಾಳಜಿ, ಒಂದಷ್ಟು ಕೇರ್ ಅಷ್ಟೇ. ಅದನ್ನು ಹೊರತುಪಡಿಸಿದ್ರೆ ಯಾವ ತಾಯಿಗೆ ಏನೂ ಬೇಕಾಗಿಲ್ಲ. ಹೌದು ಸರ್. ಏಕೆಂದರೆ ಈಗ ಮಗ ಮದುವೆ ಆಗಿ ಅಲ್ಲೇ ಮಕ್ಕಳಾಗಿದ್ದಾರೆ ಅಂದರೆ ತಾಯಿ ಆಲ್ರೆಡಿ ಒಂದು 55-60 ವರ್ಷಕ್ಕೆ ಬಂದ್ಬಿಟ್ಟಿರ್ತಾರೆ. ಹೌದು ಸರ್. ಆ 60 ವರ್ಷದಲ್ಲಿ ಏನು ಕೇಳಕ್ಕೆ ಸಾಧ್ಯ ಅವರು? ಒಂದು ಹೊತ್ತು ಊಟ ಬಿಟ್ರೆ ಅಲ್ವಾ? ಹೌದು. ಒಂದು ಒಳ್ಳೆ ರೇಷ್ಮೆ ಸೀರೆ ತೊಗೊಂಡು ಎಲ್ಲೋಗಿ ಯಾವ ಫಂಕ್ಷನ್ ಅಟೆಂಡ್ ಮಾಡಬೇಕಿದೆ, ಬಂಗಾರ ತೊಗೊಂಡು ಯಾವ ಫಂಕ್ಷನ್ ಅಟೆಂಡ್ ಮಾಡ್ತಾರೋ ಅವರು? ಹಾಗಾಗಿ ಎಲ್ಲರೂ ಕೂಡ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮಾ, ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನಮಿಗೂ ತಂದೆ ಇಲ್ಲ ತಾಯಿ ಇಲ್ಲ ಸರ್. ಈಗ ನಾವ್ ನೆನ್ಸ್ಕೊಂಡ್ರೆ ಬರುತ್ತೆ ಸರ್? ಇಲ್ಲ ಸರ್, ಅವ್ರ ನೆನೆಸ್ಕೊಂಡು ನಾವು ಕೆಲಸ ಮಾಡ್ತೀವಿ ಸರ್ ಅಷ್ಟೇ. ಇರ್ಲಿ ಮಾ, ಬೇಜಾರು ಮಾಡ್ಕೋಬೇಡಿ. ಅವ್ರ ಆಶೀರ್ವಾದ ಯಾವತ್ತೂ ನಿಮ್ಮ ಜೊತೆಗೆ ಇರುತ್ತೆ ಆಯ್ತಾ? ಹೀಗೆ ನಗ್ನಗ್ತಾ ಖುಷಿಯಾಗಿರಿ ಮಾ. ಹೌದು ಸರ್, ಅದನ್ನ ನಿಜ. ಎಸ್ ಮಾ, ಥ್ಯಾಂಕ್ ಯು ಮಾ, ಒಳ್ಳೇದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ತೆ ಮಾ. ಎಸ್ ವೀಕ್ಷಕರೇ, ಸೊ ಮುಂದಿನ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೆ. ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತರ ಹೆಸರೇನು ಅಂಥೇಳಿ. ಸೊ ಲೋಕಾಯುಕ್ತರು ಅಂದರೆ ನಿಮ್ಗೆ ಗೊತ್ತಿದ್ದೇ ಇದೆ, ಅವರು ಮೋಸ್ಟ್ ಪ್ರಾಪರ್ಲಿ ನ್ಯಾಯಾಧೀಶರಾಗಿರ್ತಾರೆ. ಅದರಲ್ಲೂ ಕೂಡ ನಿವೃತ್ತ ನ್ಯಾಯಾಧೀಶರೇ ಆಗಿರ್ತಾರೆ. ನಾನು 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ನ್ಯಾಯಮೂರ್ತಿ BS ಪಾಟೀಲ್ ಅವರು, ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು, ನ್ಯಾಯಮೂರ್ತಿ P ವಿಶ್ವನಾಥ್ ಶೆಟ್ಟಿ ಅವರು, ನ್ಯಾಯಮೂರ್ತಿ ರಿತುರಾಜ್ ಅವಸ್ಥಿ ಅವರು. ಸೊ ಇನ್ನೊಂದು ಕಾಲ್ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಸರ್, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಓಕೆ ಸರ್. ಹಲೋ ಸರ್ ಹೇಳಿ, ತಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ ಸರ್. ಮಂಜುನಾಥ್ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹೊರಗವಳ್ಳಿ ಸರ್, ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ ಜಿಲ್ಲೆ. ಓಕೆ, ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಏನಿಲ್ಲ ಸರ್, ನಮ್ ಗಗನ್ ರಾಜ್. ಹಾಂ ಹೇಳಿ ಹೇಳಿ. ಗಗನ್ ರಾಜ್ ಧನ್ರಾಜ್. ಗಗನ್ ರಾಜ್ ಧನ್ರಾಜ್ ಅವರು ಶುಭಾಶಯ ಹೇಳಬೇಕಾ? ಹೌದು ಸರ್. ಓಕೆ ಸರ್, ಗಗನ್ ರಾಜ್ ಮತ್ತು ಧನ್ರಾಜ್ ಅವರಿಗೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಒಳ್ಳೇದಾಗಲಿ ಸರ್ ಅವರಿಗೆ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ. ಹೌದು ಸರ್. ಓಕೆ ಸರ್, ತಿಂಡಿ ಆಯ್ತಾ ತಮ್ಮದು? ಸರ್ ತಿಂಡಿ ಆಯ್ತಾ ಅಂದೆ? ಹ್ಞೂ ಸರ್, ಆಯ್ತು ಸರ್. ಓಕೆ, ಏನು ಕೆಲಸ ಮಾಡ್ತಾ ಇದ್ದೀರಿ ಸರ್ ತಾವು? ನಮ್ದು ಗಾರೆ ಕೆಲಸ ಸರ್. ಗಾರೆ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಹ್ಞೂ ಸರ್, ಚೆನ್ನಾಗಿ. ಆಗಲಿ ಸರ್, ಒಳ್ಳೇದಾಗಲಿ. ಎಲ್ರಿಗೂ ಒಳ್ಳೊಳ್ಳೆ ಮನೆ ಕಟ್ಕೊಡಿ. ನೀವು ಒಂದು ಒಳ್ಳೆ ಮನೆ ಕಟ್ಕೊಳ್ಳಿ. ಹ್ಞೂ ನಗ್ನಗ್ತಾ ಖುಷಿಯಾಗಿರಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಪ್ರಶ್ನೆ ಬಂದು ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತರ ಹೆಸರೇನು ಅಂಥೇಳಿ. ಸೊ ಲೋಕಾಯುಕ್ತರು ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಯಾರು ಲಂಚ ಹೊಡ್ಕೊಂಡು ಭ್ರಷ್ಟಾಚಾರ ಮಾಡಿಬಿಟ್ಟು ಅನಧಿಕೃತವಾಗಿರ್ತಕ್ಕಂಥ ಆಸ್ತಿಯನ್ನು ಮಾಡಿರ್ತಾರೆ, ಅವರೆಲ್ಲವನ್ನ ಬಯಲಿಗೆಳಿತಕ್ಕಂಥ ಕೆಲಸವನ್ನು ಇವರು ಮಾಡ್ತಾರೆ. ಸೊ ಒಬ್ಬೊಬ್ಬರು ನ್ಯಾಯಾಧೀಶರು ಕೂಡ ಅಪ್ರತಿಮ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ನ್ಯಾಯಮೂರ್ತಿ BS ಪಾಟೀಲ್ ಆಗಿರ್ಬೋದು, ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರಾಗಿರ್ಬೋದು, ನ್ಯಾಯಮೂರ್ತಿ P ವಿಶ್ವನಾಥ್ ಶೆಟ್ಟಿ ಅವರಾಗಿರ್ಬೋದು, ಅದೇ ರೀತಿ ನ್ಯಾಯಮೂರ್ತಿ ರಿತುರಾಜ್ ಅವಸ್ಥಿ ಅವರಾಗಿರ್ಬೋದು. ಎಲ್ಲರೂ ಕೂಡ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ನ್ಯಾಯಾಧೀಶರು, ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂಥ ನ್ಯಾಯವನ್ನು ಒದಗಿಸಿರ್ತಕ್ಕಂಥ ಪೂಜ್ಯರು, ದೊಡ್ಡವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಇವರು ಪ್ರಸ್ತುತ ಇದರಲ್ಲಿ ಕರ್ನಾಟಕದ ಲೋಕಾಯುಕ್ತರು ಯಾರು ಅಥವಾ ಅವ್ರ ಹೆಸರೇನು ಅಂಥೇಳಿ ನೀವು ಹೇಳಬೇಕು. ಸೊ ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ನಮ್ಮ ಕರ್ನಾಟಕದ 340 ಕಿಲೋಮೀಟರ್ ಇರ್ತಕ್ಕಂಥ ಕರಾವಳಿ ತೀರವನ್ನು ಜನ ಅಂದರೆ ಸರ್ಕಾರದ ವತಿಯಿಂದ ಅದನ್ನು ಹೆಚ್ಚು ಕಡಿಮೆ 3.5 ಕಿಲೋಮೀಟರ್ವರೆಗೂ ಕಲ್ಲು ಮಣ್ಣು ಸುರಿದು 457 ಎಕರೆ ಭೂಮಿಯನ್ನು ಸೃಷ್ಟಿ ಮಾಡ್ತಿದ್ದಾರಂತೆ. ಯಾಕೆ ಎಲ್ಲೂ ಜಾಗ ಸಿಗಲಿಲ್ಲ ಅಂತೇಳಿ ಇದನ್ನು ಸೃಷ್ಟಿ ಮಾಡ್ತಿದ್ದಾರೋ ಏನೋ, ಇವ್ರಿಗೆ ಯಾಕಿಂತ ಬುದ್ಧಿ ಬಂತೋ ಗೊತ್ತಿಲ್ಲ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ಸುಜಾತ ಅಂತ. ಸುಜಾತ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಮೇಡಮ್? ಇಲ್ಲೇ ತರಳು ಮಾಡು ಬಣ್ಣವಣೆ ಸರ್, ದಾವಣಗೆರೆ. ಹೇಳಿಮ್ಮ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಅಂಕಿತ್ ಅಂತ 12ನೇ ತಾರೀಕು ಹುಟ್ಟಿದಬ್ಬ ಇದೆ. ಓಕೆ, ವಿಶ್ ಮಾಡ್ಬೇಕು ನೀವು, ಅದಕ್ಕೆ. ಖಂಡಿತಮ್ಮ, ಖಂಡಿತ. ಸೊ ಅಂಕಿತ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಇನ್ನು ಅಡ್ವಾನ್ಸ್ ತಿಳಿಸ್ತಾ ಇದ್ದೀನಿ. 12ನೇ ತಾರೀಕಿದೆ, ಬಟ್ ಸ್ಟಿಲ್ ಸುಜಾತ ಮೇಡಮ್ ಅವರು ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಿದ್ದಾರೆ. ಸೊ ನಾನು ಕೂಡ ನಿಮ್ಗೆ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ. ಮತ್ತೆ ಇದು ಪ್ರಶ್ನೆ ಕೇಳಿದ್ರಲ್ಲ, ಸಂತೋಷ್ ಹೆಗಡೆ ಅವರು.
ಸಂತೋಷ್ ಹೆಗಡೆ ಅವರ ಉತ್ತರ? ಹ್ಞೂ ಸರ್. ಶೋರಾ? ಶೋರ್ ಸರ್. ಅವ್ರು ಬಹಳ ಕೇಳಿದೀನಿ, ನಾನು ನೋಡ್ತಿರ್ತೀನಿ ಅವ್ರದ್ದು. ಬಹಳ ಚೆನ್ನಾಗಿ ಬಹಳ ಎಲ್ಲ ಸ್ಟ್ರಿಕ್ಟ್ ಆಫೀಸರು ಅಂತ ಎಲ್ಲ ಹೇಳಿದ್ದಾರೆ. ಓಕೆ ಓಕೆ, ಕೇಳ್ತಿರ್ತೀನಿ. ಅದಕ್ಕೆ ನಿಮ್ದು ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತೀರಿ. ಧನ್ಯವಾದಗಳಮ್ಮ, ನಿಮ್ಮ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರ್ಲಿ. ತಾಯಂದಿರ ಡೇ ನಿನ್ನೆ ನಮ್ ತಾಯಿ ಇದ್ರು, ನಿನ್ನೆ ನೋಡ್ಲಿಲ್ಲ ನಾನು. ಅಮ್ಮನ್ನ ಬಸ್ ಸ್ಟ್ಯಾಂಡಿಗೆ ಹತ್ಸಕ್ ಹೋಗಿದ್ದೆ. 84 ವರ್ಷ ಅವ್ರಿಗೆ. ಇಲ್ಲಿ ಹಚ್ಚಿ ಅಲ್ಲಿಗೆ ಅಣ್ಣಗ್ ಫೋನ್ ಮಾಡ್ತೀನಿ, ಅವ್ರು ಕರ್ಕೊಂಡ್ ಹೋಗ್ತಾರ ಸರ್. ತುಂಬಾ ಖುಷಿ ಆಗುತ್ತಮ್ಮ. ಏನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಅಮ್ಮನ ಬಗ್ಗೆ? ತುಂಬಾ ಗ್ರೇಟ್ ಸರ್. ಒಬ್ಳೇ ಇದೀನಿ ಅಂತ ಇಲ್ಲೂ ಬರ್ತಾರೆ, ಅಲ್ಲೂ ಅಣ್ಣನ್ ಮನೆಗೆ ಏನಾರ ಇದ್ರೆ ಅಲ್ಲೂ ಹೋಗ್ತಾರೆ. ತುಂಬಾ ಸಂತೋಷ ಆಗ್ತತೆ. ಏನಾರ ಒಂದ್ ಸ್ವಲ್ಪ ಮಗಳು ಏನ ಕಷ್ಟ ಅಂತ ಬಹಳ ಇದು ಮಾಡ್ತಾರೆ ಸರ್ ನಮಗೆ. ಓಕೆ ಓಕೆ. ಸೊ ನೀವು ಚಿಕ್ಕವರಿದ್ದಾಗ ನಿಮ್ಮಮ್ಮ ಅಂದ್ರೆ ಯಾವ್ದಾದ್ರು ಒಂದ್ ಘಟನೆ ನಮ್ ಜೊತೆ ಶೇರ್ ಮಾಡ್ಬೋದಾ? ತುಂಬಾ ಪ್ರೀತಿ ಮಾಡಿದ್ದು. ಅಪ್ಪಾಜಿ ಸ್ವಲ್ಪ ಹೊಳಿತಿದ್ದಿಲ್ಲ, ಏನಾರ ಕೇಳಿದ್ರೆ ಕೊಡೋರು ಮಾಡೋರು. ನಮ್ಮಮ್ಮ ಹಂಗಲ್ಲ, ಕೊಡ್ಬೇಡ್ರಿ ಮಾಡ್ಬೇಡ್ರಿ, ಮಕ್ಳು ಹೆಣ್ಮಕ್ಳು ಇದಾಗ್ತಾರೆ. ಬಹಳ ಸ್ಟ್ರಿಕ್ಟ್ ಆಗಿ ನಮ್ಮಮ್ಮ ಬೆಳೆಸಿದ್ರು ಸರ್. ಹಂಗೆ ನಾವು ಇವಾಗೂ ಹಂಗೆ ಇದೀವಿ ಸರ್. ಹೊರಗ್ ಹೋದ್ರೆ ರಾತ್ರಿ ಆದ್ರೆ ಎಲ್ಲೂ ಇದು ಮಾಡಲ್ಲ, ಬೇಗ ಬಂದ್ಬಿಡ್ತೀವಿ. ಆ ಕಡೆ ತಿರ್ಗಕ್ ಹೋಗಲ್ಲ. ಹಂಗೆ ನಮ್ ತಾಯಿಯವ್ರು ಬೆಳೆಸಿದಾರೆ, ಒಳ್ಳೇದು ಹೇಳ್ಕೊಟ್ಟಿದ್ದಾರೆ ಸರ್. ಸೂಪರ್ ಸೂಪರ್. ಅದ್ ನೆನ್ಸ್ಕೊತೀವಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಹ್ಞೂ ಸರ್, ತುಂಬಾ ಹೇಳ್ಕೊಡ್ತಾರೆ. ಈಗ್ಲೂ ಹೇಳ್ಕೊಡ್ತಾರೆ ಸರ್. ಅವರು 84 ವರ್ಷ ಆದ್ರೆ, ನಮಗೇನೋ 58 ವರ್ಷ ಆದ್ರೂ ಅವ್ರಿಗೆಲ್ಲ ಹೇಳ್ಕೊಡ್ತಾರೆ. ನಾವ್ ಅದನ್ನ ಕೇಳ್ತೀವಿ ಸರ್. ಎಲ್ಲರಾದ್ರೂ ಏನಾರು ತಗೊಳೋದಾದ್ರೂ ಅವ್ರನ್ನೇ ಕರ್ಕೊಂಡ್ ಹೋಗ್ತೀವಿ ನಾವು ಒಂದ್ ಸ್ವಲ್ಪ. ಓಕೆ ಓಕೆ. ಗ್ರೇಟ್. ಒಬ್ರೇ ಓಡಾಡ್ತಾರಾ? ಏನ್ ಸರ್? ಒಬ್ರೇ ಓಡಾಡ್ತಾರಾ? ಒಬ್ರೇ ಒಂದ್ ಸರ್. ಇಲ್ಲಿ ಹತ್ತಿಸ್ತೀವಿ. ನಮ್ಮ ಅಣ್ಣಗೆ ಫೋನ್ ಮಾಡಿದ್ರೆ ಅಣ್ಣ ಕರ್ಕೊಂಡ್ ಹೋಗ್ತಾರೆ. ನಲ್ಲೂರು. ಇನ್ನು ವಾಣಿ ಮಿಲ್ ಹತ್ರ ಹತ್ತಿಸ್ತೀವಿ ಸರ್. ಇಲ್ಲ ಬಸ್ ಸ್ಟ್ಯಾಂಡಿಗೆ ಹತ್ತಿಸ್ತೀವಿ ರಶ್ ಇದ್ರೆ. ಓಡಾಡ್ತಾರ ಸರ್, ಏನು ತೊಂದ್ರೆ ಇಲ್ಲ. ಅಯ್ಯೋ ಎಲ್ಲಾ ಕೆಲ್ಸಾನು ಮಾಡ್ತಾರ ಸರ್ ಅವ್ರು ಬಿಟ್ರೆ. ಹಿಂಗೆ ಇರ್ಲಿ ಅಮ್ಮ, ಅವರು ಶತಾಯುಷಿಗಳಾಗ್ಲಿ, ಅವ್ರು 100 ವರ್ಷ ದಾಟ್ಲಿ ಅಂತ ನಾನು ಹಾರೈಸ್ತೀನಿ. ಹ್ಞೂ ಸರ್, ನಾವು ಅದೇ ಕೇಳ್ಕೊಳ್ಳೋದು. ಇರ್ತಾಗಿರು, ಏನು ಇದು ಮಾಡ್ಕೋಬೇಡ ಅಂತ ಹೇಳ್ತೀವಿ. ಮಕ್ಳ ಚಿಂತೆ ಅಷ್ಟೇ ಬಿಟ್ರೆ ಅವ್ರಿಗೆ ಏನು ಇಲ್ಲ ಸರ್. ಏನು ಚಿಂತೆ ಮಾಡ್ಬೇಡಿ, ನಿಮ್ ತಾಯಿಯವರು 100 ಕಾಲ ಬಾಳ್ತಾರೆ. ಅವ್ರ ಆರೋಗ್ಯ ಚೆನ್ನಾಗಿರ್ಲಿ. ಸೊ ನಾವು ಕೂಡ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ, ಅವರ ಒಂದು ಆರೋಗ್ಯ ಚೆನ್ನಾಗಿರ್ಲಿ ಅಂತೇಳಿ, ಆಯ್ತಾ? ಸೊ ನಿಮ್ಮೆಲ್ಲರ ಪ್ರೀತಿ ಹಾರೈಕೆಯಿಂದ ಅವ್ರು ಇನ್ನಷ್ಟು ದಿನಗಳ ಕಾಲ ಹೀಗೆ ನಗ್ನಗ್ತಾ ನಿಮ್ಮೆಲ್ಲರ ಜೊತೆಗೆ ಸಂತೋಷವಾಗಿರ್ಲಿ ಅಂತ ನಾನು ಹಾರೈಸ್ತೀನಿ. ಒಳ್ಳೆದಾಗ್ಲಿಮ್ಮ, ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಕರೆ ಮಾಡಿದ್ದಕ್ಕೆ. ಅಂಡ್ ಒನ್ಸ್ ಅಗೇನ್ ನಿಮ್ಗೂ ಕೂಡ ಮತ್ತೆ ವಿಶ್ವ ತಾಯಂದ್ರ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿ ಶಬ್ದಕ್ಕೆ ನಿಲುಕದೇ ಇರತಕ್ಕಂತ ಏಕೈಕ ಜೀವಿ ಅಂದ್ರೆ ಅದು ತಾಯಿ. ಅವರ ಪಾದಕಮಲಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ನಾವು ಈ ಸಂದರ್ಭದಲ್ಲಿ ಹೇಳೋಣಮ್ಮ. ಎಲ್ಲಾ ತಾಯಂದ್ರಿಗೂ ಕೂಡ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಸರ್, ಎಲ್ಲರ ತಾಯಂದಿರಿಗೂ ನನ್ನಿಂದ ಅವರಿಗೆ ಶುಭಾಶಯ ಸರ್. ಖಂಡಿತ ಅಮ್ಮ, ಖಂಡಿತ. ಥ್ಯಾಂಕ್ಸ್ ಸರ್, ತುಂಬಾ ಚೆನ್ನಾಗಿ ಮಾಡಿಕೊಡ್ತೀರಿ ಪ್ರೋಗ್ರಾಮ್. ನನಗೆ ಬಹಳ ಇಷ್ಟ, ನೋಡ್ತಿರ್ತೀನಿ. ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಅಮ್ಮ. ಹೌದು ಸರ್, ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಅಮ್ಮ. ನಮಸ್ತೆ ಅಮ್ಮ. ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಕಡಲಿನ ಬಗ್ಗೆ ಮಾತಾಡ್ತಾ ಇದ್ದೆ. ಯಾಕೋ ಗೊತ್ತಿಲ್ಲ, ಎಲ್ಲೂ ಜಾಗ ಸಿಗಲಿಲ್ಲ ಅಂತನೋ ಏನೋ ಭೂಮಿ ಮೇಲೆ ಈಗೆಲ್ಲ ನಮ್ಮವರು ಸಮುದ್ರಕ್ಕೆ ಕೈ ಹಾಕ್ತಾ ಇದ್ದಾರೆ. 3.5 ಕಿಲೋಮೀಟ್ರು ಕಲ್ಲು ಮಣ್ಣು ಹಾಕ್ಬಿಟ್ಟು ಅದನ್ನು ನೆಲ ಮಾಡೋಕ್ಕೆ ಹೊರಟಿದ್ದಾರಂತೆ. 457 ಎಕರೆ ನೆಲ ಮಾಡ್ತಾ ಇದ್ದಾರಂತೆ. ಸೊ ಯಾಕೋ ನಮ್ಮ ಮಂಜುಳಾ ಮೇಡಮ್ ಇನ್ನೊಮ್ಮೆ ಕರೆ ಮಾಡಿದ್ದಾರೆ. ನಮಸ್ತೆ ಮೇಡಮ್. ಹಲೋ, ನಮಸ್ತೆ ಸರ್. ಹೇಳಿ ಹೇಳಿ ಮ್ಯಾಮ್. ಸರ್, 2ನೇ ಸಲ ಕಾಲ್ ಮಾಡ್ತಿರೋದು ಕ್ಷಮೆ ಇರಲಿ. ಇರ್ಲಿಮ್ಮ, ಹೇಳಿ, ತೊಂದರೆ ಇಲ್ಲ. ಅದಕ್ಕೆ ಆನ್ಸರ್ BS ಪಾಟೀಲ್ ಅಲ್ವಾ ಸರ್? ಅದಕ್ಕೆ GS ಪಾಟೀಲಾ? BS ಫಸ್ಟ್ನೇ ಆಪ್ಷನ್ ಸರ್. ಹೌದು, ನ್ಯಾಯಮೂರ್ತಿ BS ಪಾಟೀಲ್. ಹೌದು, ನ್ಯಾಯಮೂರ್ತಿ BS ಪಾಟೀಲ್ ಸರಿಯಾಗಿರ್ತಕ್ಕಂಥ ಉತ್ತರ. ಇದಕ್ಕಿಂತ ಮುಂಚೆ ಇದ್ದಂಥವರು ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ಅವರು ಅಂತ ಅನ್ಸುತ್ತೆ. ಅದಕ್ಕಿಂತ ಮುಂಚೆ ಇದ್ದಂಥವರು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು. ಹೌದು ಹೌದು. ಸೊ ಮೊದಲಿಗೆ ಸಂತೋಷ್ ಹೆಗಡೆ ಅವರಿದ್ದರು, ಅದಾದ್ಮೇಲೆ ವೆಂಕಟಾಚಲ ಅವ್ರು ಬಂದರು, ಅದಾದ್ಮೇಲೆ ವಿಶ್ವನಾಥ್ ಶೆಟ್ಟಿ ಅವ್ರು ಬಂದರು, ಅದಾದ್ಮೇಲೆ ಈಗ ಇರ್ತಕ್ಕಂಥವ್ರು ಪ್ರಸ್ತುತ BS ಪಾಟೀಲ್ ಅವರಮ್ಮ. ಎಸ್, ಥ್ಯಾಂಕ್ ಯು. ಸರಿಯಾಗಿರ್ತಕ್ಕಂಥ ಉತ್ತರ ಕೊಟ್ಟಿದ್ದೀರಿ ಸರ್. ಒಂದ್ ತಿಂಗಳಿಗೆ ಒಂದ್ಸಲನಾದ್ರೂ ಅಟ್ಲೀಸ್ಟ್ ಏನಾದ್ರೂ ಒಂದು ಪ್ರೈಸ್ ಕೊಡೋ ವ್ಯವಸ್ಥೆ ಮಾಡ್ರಿ ಸರ್. ಖಂಡಿತ ಅಮ್ಮ, ನಾನು ನಮ್ಮ ಟೆಕ್ನಿಕಲ್ ಲೀಡ್ ಚಿದಾನಂದ್ ಸರ್ ಹತ್ರ ಹೇಳ್ತಾನೆ ಇದ್ದೀನಿ. ಅದಕ್ಕೆ ಅವರು
ಏನೋ ಒಂದು ಪಾಸಿಟಿವ್ ಆಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಕರೆನ ಅವ್ರು ಕೇಳಿಸ್ಕೊತಾ ಇದ್ದಾರೆ. ಖಂಡಿತ ನನಗೂ ಒಂದು ನಮಗೆ ಏನೋ ಒಂಥರ ಖುಷಿ ಆಗುತ್ತೆ. ನಮಗೆ ಕ್ವಶನ್ ಆನ್ಸರ್ ಹೇಳೋದು ಅಂದ್ರೆ ಇಷ್ಟ. ಒಟ್ನಲ್ಲಿ ಏನೋ ಒಂದು ಅದೊಂದು ಅಮೌಂಟ್ ಮುಖ್ಯ ಅಲ್ಲ ನಮಗೆ. ಪ್ರೈಸ್ ಒಂದ್ ಶೀಲ್ಡ್ ಆದ್ರೂ ಏನಾದ್ರೂ ಡೈಲಿ ಕೊಡಕ್ ಆಗಲ್ಲ ಸರ್. ಡೈಲಿ ಇರುತ್ತೆ ಮುಂದೆ ಕಮರ್ಷಿಯಲ್ ಚಾನಲ್ ಅಲ್ಲ ಇದೇನು. ಆದ್ರೆ ಒಂದ್ ತಿಂಗಳಿಗೆ ಒಂದ್ಸಲ ಆದ್ರೂ ಅಟ್ಲೀಸ್ಟ್ ಪ್ರೈಸ್ ಕೊಡೋ ವ್ಯವಸ್ಥೆ ಇದ್ರೆ ಚೆನ್ನಾಗಿ ಅಂತ ಅನ್ಸುತ್ತೆ. ಖಂಡಿತ ಅಮ್ಮ, ನಿಮ್ಮ ಪರವಾಗಿ ನಾನು ಕೂಡ ಮತ್ತೊಮ್ಮೆ ನಮ್ಮ ಟೆಕ್ನಿಕಲ್ ಹೆಡ್ ಮತ್ತು ಪ್ರೋಗ್ರಾಮ್ ಡೈರೆಕ್ಟರ್ ಆಗಿರ್ತಕ್ಕಂಥ ಚಿದಾನಂದ್ ಸರ್ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಸೊ ದಯವಿಟ್ಟು ಇದ್ರ ಬಗ್ಗೆ ಒಂಚೂರು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಒಂದಷ್ಟು ಪ್ರೈಸ್ಗಳನ್ನ ಕೊಡೋ ವ್ಯವಸ್ಥೆ ಅಟ್ಲೀಸ್ಟ್ ತಿಂಗಳಿಗೊಮ್ಮೆನಾದ್ರು ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಇದ್ರಲ್ಲಿ ನಿಮ್ ಚಾನಲ್ ನಲ್ಲಿ ಕವನಗಳನ್ನ ಹೇಳೋರನ್ನ ಕವನ ವಾಚನ ಮಾಡಿಸ್ತಿದ್ರಲ್ಲ ಸರ್? ಹೌದು ಹೌದು, ಅವಾಗ ಒಂದ್ಸಲ ಮಾಡ್ತಿದ್ರಿ. ನಾನು ಕವನಗಳನ್ನ ಬರೀತೀನಿ ಸರ್. ನೋಡಿ ಸಾಧ್ಯವಾದ್ರೆ ನಿಮ್ ಚಾನಲ್ ನಲ್ಲಿ ಕವನ ವಾಚನ ಮಾಡೋದಕ್ಕೆ ಅವಕಾಶ ಇರುತ್ತಲ್ಲ ಸರ್? ಖಂಡಿತ ಅಮ್ಮ, ಖಂಡಿತ. ಅದಕ್ಕೆ ನಾನು ನಮ್ಮ ಟೆಕ್ನಿಕಲ್ ಹೆಡ್ ಹತ್ರ ಕನ್ಸಲ್ಟ್ ಮಾಡಿ ನಿಮ್ಗೆ ತಿಳಿಸ್ತೀನಿ. ನೀವು ನಿಮ್ಮ ಹತ್ರ ಬರ್ದಿರೋದನ್ನ ಆಲ್ಮೋಸ್ಟ್ ಹೇಳಿದೀನಿ ಸರ್. ಸಿಚುಯೇಷನ್ ಬಂದಾಗೆಲ್ಲ ಹೇಳಿದೀನಿ. ಓಕೆ, ನೀವು ಅದನ್ನ ಒಂದು ಸ್ಮಾಲ್ ವಿಡಿಯೋ ಮಾಡಿ 1 ನಿಮಿಷದ ಅಥವಾ 2 ನಿಮಿಷದ ವಿಡಿಯೋ ಮಾಡಿ ನಮಗೆ ಮೊದಲಿಗೆ ಕಳಿಸ್ಕೊಡಿ. ಅದು ನಮಗೆ ಇಲ್ಲಿ ಚಾನಲ್ ಪ್ರಸಾರ ಮಾಡಕ್ಕೆ ಬರುತ್ತೆ, ಸರಿಯಾಗಿದೆ ಅಂತ ಅನ್ಸಿದ್ರೆ ನಮ್ಮ ಟೆಕ್ನಿಕಲ್ ಹೆಡ್ ನಿಮ್ಗೆ ಪರ್ಸ್ನಲಿ ಕಾಲ್ ಮಾಡಿ ನಿಮಗೆ ಇನ್ವೈಟ್ ಮಾಡ್ತಾರೆ ಅಮ್ಮ. ಆಗ್ಬೋದಮ್ಮ, ಖಂಡಿತ. ಥ್ಯಾಂಕ್ ಯು, ಒಳ್ಳೇದಾಗಲಿ ಅಮ್ಮ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಬಹುಮಾನಗಳನ್ನ ಕೊಡಬೇಕು, ಪ್ರಶಸ್ತಿಗಳನ್ನ ಕೊಡಬೇಕು ಅಂತ ನಮಗೂ ಒಂದು ಆಸೆ ಇದ್ದೇ ಇದೆ. ಬಟ್ ಎಲ್ಲೋ ಒಂದು ಕಡೆ ಅದನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತಕ್ಕಂಥದ್ದು ಒಂದು ಇದಾಗುತ್ತೆ. ಯಾಕೆಂದರೆ ಇದು ಲೈವ್ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಇಲ್ಲಿಗೆ ಬಂದು ತೊಗೊಂಡು ಹೋಗಬೇಕಾಗತ್ತೆ. ಸೊ ಇವತ್ತು ಸರಿ ಉತ್ತರ ಕೊಟ್ಟವ್ರಿಗೆ ಮತ್ತಿನ್ನು ಯಾವಾಗ ಬಹುಮಾನ ಕೊಡೋದು ಅನ್ನೋದು ಕೂಡ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಇದೆ ಅಲ್ಲಿ. ಹಾಗಾಗಿ ಚಿದಾನಂದ್ ಸರ್ ಅವರು ಅದನ್ನು ಸ್ವಲ್ಪ ಡಿಲೇ ಮಾಡ್ತಿದ್ದಾರೆ. ಇನ್ನೊಂದು ಕರೆ ಬರ್ತಾ ಇದೆ, ನಮ್ಮ ಪ್ರೀತಿಯ ಸಿದ್ಲಿಂಗೇಶ್ ಸರ್ ಕರೆ ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಸೂಪರ್ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಚಪಾತಿ, ಹೆಸರುಕಾಳು ಪಲ್ಯ. ವಾವ್, ಚಪಾತಿ ಹೆಸರುಕಾಳು ಪಲ್ಯ, ಸೂಪರ್ ಸರ್. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಆಗ್ಲಿ ಸರ್, ಖಂಡಿತ. ನಾನು ಅದೇ ನಮ್ಮ ಟೆಕ್ನಿಕಲ್ ಹೆಡ್ ಚಿದಾನಂದ್ ಸರ್ ಹತ್ರ ಮಾತಾಡಿದ್ವಿ. ನಮ್ಮ ಎಂಟರ್ ಡೈರೆಕ್ಟರ್ ಟೀಮ್ ಕರ್ಕೊಂಡು ಯುಗಾದಿಗೆ ಹೋಗೋಣ ಅಂತ ಹೇಳಿದ್ದಾರೆ ಎಲ್ಲರ ಮನೆಗೆ. ಬರ್ರಿ ಸರ್, ಖಂಡಿತ ಬರ್ರಿ. ಆಲ್ವೇಸ್ ವೆಲ್ಕಮ್ ಸರ್. ಖಂಡಿತ. ಅದನ್ನ ಇನ್ನು ಮಾತಾಡಿದೀನಿ ಸರ್, ಫೋನ್ ಮಾಡಿ. ಅವ್ರು ನೆನಪಿದ್ರೆ ಗೊತ್ತಿಲ್ಲ. ಓಕೆ ಓಕೆ, ನನ್ನ ಹೆಸರು ಗೊತ್ತಿಲ್ಲ. ನಾನ್ ಫೋನ್ ಮಾಡಿದಾಗ ಕೆಲವೊಂದು ರಿಕ್ವೆಸ್ಟ್ ಹೇಳಿದ್ದೆ, ಮಾಡಿದ್ರು ಅವರು. ಆಕ್ಚುಲಿ ಅವ್ರ ನಂಬರ್ ಸಿಕ್ಕಿತ್ತು ನನಗೆ. ಓಕೆ ಓಕೆ, 2-3 ಸಲ ಮಾತಾಡಿದೀನಿ ಅವ್ರ ಹತ್ರ ನಾನು. ಓಕೆ ಓಕೆ ಸರ್, ಖಂಡಿತ ಸರ್. ಎಲ್ಲ ನಾವು ಅನ್ಕೊಂಡಂಗೆ ಆಯ್ತು ಅಂದ್ರೆ ಯುಗಾದಿನ ಎಲ್ಲರ ಮನೇಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಟ್ಲೀಸ್ಟ್ ಒಂದು 10 ಜನರನ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಹೊರಗಡೆ ಎಲ್ಲೂ ಹೋಗಕ್ಕಾಗಿಲ್ಲ ಅಂದ್ರೆ ಕೂಡ ದಾವಣಗೆರೆಯಲ್ಲೇ ಇರೋರ್ದು ಎಲ್ಲರದ್ದು ಒಂದು ಡಿಫ್ರೆಂಟ್ ಆಗಿರೋದನ್ನ ಕವರ್ ಮಾಡಬೇಕು ಅಂತ ಒಂದು ಯೋಜನೆ ಇದೆ. ನೋಡೋಣ, ಸಾಕಾರ ಆಯ್ತು ಅಂದ್ರೆ ಖಂಡಿತ ಪ್ಲಾನ್ ಮಾಡ್ತೀವಿ ಸರ್. ಬರ್ರಿ ಸರ್, ಖಂಡಿತ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಟಿಫನ್ ಆಯ್ತಾ ನಿಮ್ದು? ಎಸ್ ಸರ್, ಇಲ್ಲ ಮಾಡಬೇಕು, ಇವತ್ತು ಸ್ವಲ್ಪ ತಡ ಆಯ್ತು. ಓಕೆ ಸರ್. ಎಸ್ ಸರ್, ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಯುಗಾದಿ ಹಬ್ಬದ ದಿನ, ತಿರುಮರಿ ದಿನ ಅಪ್ಪಾಜಿ ಬರ್ತ್ಡೇ 31ಕ್ಕೆ. ಅವತ್ತು ವಿಶ್ ಮಾಡಂತ ಹೇಳಿ ಸರ್. ಖಂಡಿತ ಖಂಡಿತ ಸರ್, ಮಾಡಿ. ತಂದೆ ಬರ್ತ್ಡೇ 30ನೇ ತಾರೀಕು ಈ ತಿಂಗಳು. ಹೌದಾ, ಸೋಮವಾರ. ಓಕೆ, ಬರ್ರಿ, ನೀವು ಯುಗಾದಿ ಹಬ್ಬಕ್ಕೆ ಬಂದು ನೀವು ವಿಶ್ ಮಾಡ್ಬೋದು. ಮುಖ ನೋಡ್ದಂಗ ಆಗುತ್ತೆ, ಪರಿಚಯ ಮಾಡ್ಕೊಂಡಂಗ ಆಗ್ತದೆ. ಎಸ್ ಸರ್, ಸರ್, ಖಂಡಿತ ಬರೋಣ ಸರ್. ಓಕೆ ಸರ್, ಓಕೆ ಸರ್. ಸರ್, ವಿಶ್ವ ತಾಯಂದಿರ ದಿನ ಇದೆ, ನಿನ್ನೆ ಮತ್ತು ಇವತ್ತು ಎರಡು ಕಡೆ ಸೆಲೆಬ್ರೇಟ್ ಮಾಡ್ತಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಏನ್ ಹೇಳಿ ಸರ್? ವಿಶ್ವ ತಾಯಂದಿರ ದಿನ ಅಂದ್ರೆ ಪ್ರೀತಿಯ ಅಮ್ಮನ ದಿನ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್, ತಾಯಿಗೆ ಬೆಲೆ ಕಟ್ಟಕ್ಕಾಗಲ್ಲ ಸರ್. ಅವ್ರ ಬಗ್ಗೆ ಅಷ್ಟು ಸುಲಭ ಮಾತಾಡಕ್ಕೂ ಬರಲ್ಲ ಸರ್. ನಿಜ ನಿಜ, ಶಬ್ದಗಳಿಗೆ ನಿಲ್ಕದೇ ಇರ್ತಕ್ಕಂಥ ಜೀವ ಅಂತ ಹೇಳ್ಬೋದು. 100% ಸತ್ಯ ಸರ್. ಶಬ್ದಗಳು ನಿಲ್ಕದ ಒಂದು ಇದು ಅಂದ್ರೆ ದೇವ್ರ ಇದೆ ಸರ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ತಾಯಿಯ ದೇವ್ರು ಅಂತಾರಲ್ವಾ, ಮೂಲ. ದೇವ್ರು ಎಲ್ಲ ಕಡೆ ಇರಕ್ ಆಗೋದಿಲ್ಲ ಅಂತಾನೆ ತಾಯಿಯನ್ನ ಸೃಷ್ಟಿ ಮಾಡಿದಾನೆ ಅಂತ ಹೇಳಕ್ ಆಗತ್ತೆ. ಹಾ ಸರ್, ಖಂಡಿತ ಸರ್. ನಿಜ ನಿಜ, ಹೇಳಕ್ ಶಬ್ದಗಳು ನಿಲ್ಕಲ್ಲ ಸರ್. ಅವ್ರ ಅಮ್ಮ ಬಗ್ಗೆ, ತಾಯಿ ಬಗ್ಗೆ ಅಷ್ಟು ಹೇಳಿದ್ರೆ ಸಾಲದು. ಹೌದು ಸರ್. ನಮಗೋಸ್ಕರ ಜೀವನ ತಗೊಂಡಿರ್ತಾರಲ್ವಾ. ನಿಜ ನಿಜ ಸರ್. ತಮ್ಮ ಜೀವನವನ್ನ ತ್ಯಾಗ ಮಾಡಿ ನಮ್ಗೆ ಬೆಳೆಸಿರ್ತಾರೆ. ಖಂಡಿತ ಖಂಡಿತ, ಸುಧಾರಿಸ್ಕೊಂಡು ನಮಗೆ ಇದು ಮಾಡಿ, ಅವ್ರಿಗೆ ಏನೋ ಕಷ್ಟ ಬಂದ್ರು ಕೂಡ. ನಿಜ ಸರ್, ಎಲ್ಲರ ಮನೆಗೂ ಇರುತ್ತೆ ಸಲ್ವಾ ಸರ್ ಹತ್ರ. ಹೌದು ಹೌದು ಸರ್. ಸೊ ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸ್ ಅಲ್ಲಿ ನಿಮ್ಮ ತಾಯಿ ಜೊತೆ ನಡೆದಿರ್ತಕ್ಕಂಥ ಯಾರೋ ಒಂದು ಪ್ರೀತಿಯ ಘಟನೆ ನಮ್ ಜೊತೆ ಹೇಳ್ಕೋಬೋದಾ ಸರ್? ನಾನು ಒಂದು ಟ್ರೈನಿಂಗ್, ಅಮ್ಮರಿಗೆ ಬುಕ್ ಓದೋ ಅಭ್ಯಾಸ ನಮಗೂ ಸ್ವಲ್ಪ ಇತ್ತು ಮೊದ್ಲು. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಇದೆ ಬುಕ್ ಓದೋ ಅಭ್ಯಾಸ. ಓಕೆ ಓಕೆ, ನನ್ನ ವೈಯಕ್ತಿಕ ಏನು ಇದೆ ಅಂತ ಒಂದು ಡೀಟೇಲ್ ಟ್ರೈನಿಂಗ್ ನಲ್ಲಿ ವೈಯಕ್ತಿಕವಾಗಿ ಬರೀರಿ ಅಂತ ಹೇಳಿದ್ರು. ಓಕೆ.
ಬರ್ದು ನನ್ನ ಡೈರಿ ಒಳಗೆಲ್ಲ ಇಟ್ಕೊಂಡಿದ್ದೆ, ಅದು ನಮ್ಮ ಯಾವಾಗ ತಕೊಂಡು ಓದಿದ್ರು ಸರ್ ಅವರು. ಓಕೆ. ಹಾಂ ಹಾಂ. ನನ್ನ ಬಗ್ಗೆ ಹೇಗೆ ಗೊತ್ತಿತ್ತು ಎಲ್ಲ ಬರ್ಕೊಂಡಿದ್ದೆ, ಅದು ಅಷ್ಟು ಓದಿದ್ರು ಅವರು. ಹ್ಞೂ ಹ್ಞೂ. ನಮ್ಮ ಕೆಲವೊಂದು ಇದರ ಇತ್ತು, ಇಶ್ಯೂಸ್, ಬ್ಯಾಡ್ ಇಶ್ಯೂಸ್ ಇತ್ತು, ಅದನ್ನು ಓಪನ್ ಬರೆದಿದ್ದೆ ನಾನು. ಓಕೆ ಓಕೆ. ಹಾಂ. ಅದನ್ನ ನೋಡಿದಾಗ ಅಮ್ಮಗೆ ಅವಾಗ ಗೊತ್ತಾಯ್ತು. ಓಕೆ. ಅವಾಗ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು ಅವರು. ಹ್ಞೂ ಹ್ಞೂ. ಮತ್ತೆ ಆನಂತರ ಸರಿ ಮಾಡ್ಕೊಂಡಿದ್ವಿ ಸರ್. ಸೂಪರ್ ಸೂಪರ್ ಸರ್. ತಾಯಿ ಅಂತಕ್ಕಂಥದ್ದು ಒಂದು ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಒಬ್ಬ ವಿಶೇಷ ವ್ಯಕ್ತಿ ಸರ್. ಬಹುಶಃ ಅವರ ಸ್ಥಾನವನ್ನು ಬೇರೆ ಯಾರು ತಗೊಳಕ್ ಸಾಧ್ಯನೇ ಇಲ್ಲ ಅಂತ ಅನ್ಕೊಳ್ತೀನಿ. ಹಾ ಸರ್, ನಾನು ಅಂಗಡಿ ಶುರು ಮಾಡಕ್ ಮುಂಚೆ ಒಂದು ಟ್ರೈನಿಂಗ್ ಹೋಗಿದ್ದೆ ಸರ್. ಅದು PMROY ಸ್ಕೀಮ್ ಇಂದ ಲೋನ್ ಸ್ಯಾಂಕ್ಷನ್ ಮಾಡೋ ಸಲುವಾಗಿ. ಓಕೆ. ಆ ಟ್ರೈನಿಂಗ್ ಕೊಡ್ತಾರೆ ಸರ್, ಬಿಸ್ನೆಸ್ ಹೆಂಗ್ ಮಾಡೋದು, ಹೆಂಗ್ ಮಾಡಕ್ ಮುಂದೆ ಏನ್ ಮಾಡ್ಬೇಕು ನೀವು ಅನ್ನೋದು. ಓಕೆ. ಆ ಟ್ರೈನಿಂಗ್ ತಗೊಂಡಾಗ ಅದು ಓಪನ್ ಆಗಿ ಬರೀರಿ ಅಂತ ಬರ್ದಾಗ ಈ ಘಟನೆ ನಡೀತು ಸರ್. ಅದನ್ನ ಅಮ್ಮಗೆ ನೆನಪಿದೆಲ್ಲ ಗೊತ್ತಿಲ್ಲ, ನನಗಂತೂ ನೆನಪಿದೆ ಸರ್. ಓಕೆ ಓಕೆ. ಸೊ ಒಳ್ಳೇದಾಗಲಿ ಸರ್. ನಿಮ್ಮ ತಾಯಿಯವರು ಕೂಡ ನನ್ನ ಕಡೆಯಿಂದ ನಮಸ್ಕಾರಗಳನ್ನ ಹೇಳ್ಬಿಡಿ. ಓಕೆ ಸರ್. ಓಕೆ ಸರ್, ಖಂಡಿತ ಸರ್. ಎಸ್ ಸರ್, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ಸರ್? ಹಾ ಹೇಳಿ ಸರ್. ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತೇಳಿ. ಆಪ್ಷನ್ ಕೊಡಿ ಸರ್ ನೋಡೋಣ. ಆಪ್ಷನ್ಸು: ಮೊದಲನೇದು ಮನು ಬಳಿಗಾರ್ ಅವರು, ಹ್ಮ್ ಎರಡನೇದು ಡಾಕ್ಟರ್ ಮಹೇಶ್ ಜೋಶಿ, ಹ್ಮ್ ಡಾಕ್ಟರ್ ಕೆ ಸುಧಾಕರ್, ಹ್ಮ್ ಡಾಕ್ಟರ್ ಬಿ ಬಸವರಾಜು. ಸೊ ಮಹೇಶ್ ಜೋಶಿ ಸರ್. ಶೋರಾ? ಹಾ, ಅದು ನಾಡೋಜ ಮಹೇಶ್ ಜೋಶಿ ಅಂತ ಓದಿದ್ದೆ, ನೆನಪಿದೆ ಸರ್. ಹ್ಞೂ ಹ್ಞೂ. ಆ ಲೆಕ್ಕದ ಹೇಳ್ತೀನಿ ಸರ್. ನಮ್ಮ ಚಂದನವಾಹಿನಲ್ಲಿ ಅವರೇ ಅಲ್ವಾ ಸರ್ ನಾಡೋಜ ಮಹೇಶ್ ಜೋಶಿ ಅಂತ ತೋರಿಸ್ತಾರೆ. ಆ ಪ್ಲೇಸ್ ಮೇಲೆ ಹೇಳ್ತಿದ್ದೀನಿ. ಖಂಡಿತ ಸರ್. ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಸ್ತುತ ಅಧ್ಯಕ್ಷರು ಬಂದ್ಬಿಟ್ಟು ಡಾಕ್ಟರ್ ಮಹೇಶ್ ಜೋಶಿ ಅವರು ಸರ್. ಹಾ ಸರ್, ಕರೆಕ್ಟ್ ಸರ್. ಕರೆಕ್ಟ್ 100% ಕರೆಕ್ಟ್ ಆಗಿದೆ ಸರ್. ನೆನಪಿತ್ತು ಸರ್, ಹಂಗಾಗಿ ಹೇಳಿದೆ. ಎಸ್ ಎಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡಿದ್ರಿ. ಒಳ್ಳೆದಾಗಲಿ, ಹೀಗೆ ಕರೆ ಮಾಡ್ತಾ ಇರಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ತಾ ಇದೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಾವು ಬೆನ್ಕಮ್ಮ ಅಂತೇಳಿ ನಿನ್ನೆ ಮಾಡಿದ್ವಲ್ಲ. ಹಾಂ ಅಮ್ಮ, ಹೇಳಿ, ಹೇಗಿದ್ದೀರಿ? ಚೆನ್ನಾಗಿದೆ. ತಿಂಡಿ ಆಯ್ತಾ? ತಿಂಡಿ ಆಯ್ತು. ತಟ್ಟೆ ಇಡ್ಲಿ, ಕೆಂಪು ಚಟ್ನಿ. ವಾವ್, ಸೂಪರ್. ಖಾರದ ಚಟ್ನಿ. ತಟ್ಟೆ ಇಡ್ಲಿ ಕೆಂಪು ಚಟ್ನಿ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಕೊಬ್ಬರಿ ಚಟ್ನಿ. ಹೌದು ಹೌದು. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಮ್ಮ? ಯಾರಿಗೂ ಇಲ್ಲ, ನಮ್ಮಮ್ಮನಿಗೆ ಶುಭಾಶಯ ಹೇಳ್ಬೇಕು. ಅಮ್ಮಂದಿರ ದಿನ ಅಲ್ಲ. ಹೌದು ಹೌದು. ವಿಶ್ವ ಅಮ್ಮಂದಿರ ದಿನ. ಓಕೆ. ನಿಮ್ಮಮ್ಮವ್ರ ಹೆಸರೇನು ಅಂತ ಕೇಳ್ಬೋದಮ್ಮ? ನಮ್ಮಮ್ಮನ ಹೆಸರು ಗಂಗಮ್ಮ ಅಂತೇಳಿ. ಗಂಗಮ್ಮ. ಓಕೆ. ಎಷ್ಟು ವರ್ಷ ಇವಾಗ ಅವ್ರಿಗೆ? ಈಗ ಅವ್ರಿಗೆ 85 ಇರ್ಬೋದು. 85 ವರ್ಷ. ಅಬ್ಬಾ. 85 ವರ್ಷ. ಇಲ್ಲೇ ಇದ್ರು ಒಂದು 15 ದಿವಸ. ಮೊನ್ನೆ ಶನಿವಾರ ಸಾಟರ್ಡೆ ಕರ್ಕೊಂಡು ಹೋಗಿದ್ದಾರೆ ಬೆಂಗಳೂರಿಗೆ. ನಮ್ಮ ಸೊಸೆ ಅಲ್ಲೇ ಇರೋದು, ನಮ್ಮ ಅಣ್ಣನ ಮಗಳು ಅಲ್ಲಿ ಇಂಜಿನಿಯರ್ ಅವಳು. ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಅಣ್ಣನ ಮಗ ಬಂದು ನಮ್ಮ ಅತ್ತಿಗೆ ಇವರು ಕರ್ಕೊಂಡು ಹೋಗಿದ್ದಾರೆ, ಅಣ್ಣನ ಮಗ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ ನಿಮ್ಮ ಪ್ರೀತಿ ಅಮ್ಮನ ಬಗ್ಗೆ? ಅಮ್ಮನ ಬಗ್ಗೆ ಎಷ್ಟ್ ಹೇಳಿದ್ರು ಸಾಲದೆ ಬಿಡ್ರಿ. ಅದು ಅಮ್ಮನ ಬಗ್ಗೆ ಎಷ್ಟು ವರ್ಣಿಸಿದ್ರು ಸಾಲದು, ಎಷ್ಟು ಇದನ್ ಮಾಡಿದ್ರು ಸಾಲದು. ಮಕ್ಕಳು ಅಂತೇಳಿ ಅವರು ಅವಾಗೆಲ್ಲ ತುಂಬಾ, ನಮ್ದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಬೆನಕನಹಳ್ಳಿಲಿ. ನಾವೊಂದು ನಮ್ ಚಿಕ್ಕಪ್ಪದ್ರ ಇಬ್ರು, ಅವರು 10 ಜನ ಮಕ್ಕಳು, ನಾವು 5 ಜನ, ಒಟ್ಟು 10-15 ಜನ ನಾವು ಒಂದೇ ಜೊತೆಗೆ ಇದ್ವಿ. ಎಲ್ಲ ಅದನ್ನು ನಿಭಾಯಿಸ್ಕೊಂಡವ್ರು ಎಲ್ಲ ತುಂಬಾ ಚೆನ್ನಾಗಿ ಇದ್ ಮಾಡ್ತಿದ್ರು. ಕಷ್ಟ ಸುಖ, ಕಷ್ಟ ಅಂದ್ರೆ ಏನು, ಸುಖ ಅಂದ್ರೆ ಏನು ಅಂತೇಳಿ ಎಲ್ಲದನ್ನು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಎಷ್ಟು ವರ್ಣಿಸಿದ್ರು ಸಾಲದು. ಓಕೆ. ಸೊ ಅಮ್ಮನ್ನೇ ಹಾಗೆ ಅಲ್ವಾ? ಸೊ ಅದೊಂದು ಕರುಣಾಮಯಿ ಜೀವ. ಅದು ಎಲ್ಲರನ್ನ ಜೊತೆಲಿ ಕರ್ಕೊಂಡು, ಎಲ್ಲರನ್ನ ಒಗ್ಗೂಡಿಸ್ಕೊಂಡು, ಎಲ್ಲೂ ಮನಸ್ತಾಪ ಬರದೇ ಹೋಗಿ ನೋಡ್ಕೊಳ್ತಕ್ಕಂಥ ಒಂದು ಜೀವ. ಅದೇ ನೀವು ತಂದೆ ಮಗಳ ಬಗ್ಗೆ ಹೇಳಿದ್ರಿ. ನಮ್ಗಂತ ಅವತ್ತು ತುಂಬಾನೇ ಬೇಜಾರಾಯ್ತು. ನಮ್ ಮಗಳದ್ದು ಅವತ್ತು ಬರ್ತ್ಡೇ ಇತ್ತು, 27. ನಾನ್ ನಿನ್ನೆ ವಿಶ್ ಮಾಡಿದ್ನಲ್ಲ. ಅವಳು ಹಂಗೆ, ತಂದೆ ನಮ್ಮ ಮನೆಯವ್ರದೇ ತೀರೋಗಿ ಹೋದ ವರ್ಷ ನವೆಂಬರ್ 23ಕ್ಕೆ ಇದಾದ್ರು, ಡೆತ್ ಆದ್ರು. ಅವಳು ಇನ್ನೂ ಮರೆಯಕ್ಕೆ ಅವಳು ತಂದೆ ಸಾಧ್ಯನೇ ಇಲ್ಲ. ಅವಳು ಸರ್ವತ್ತಲ್ಲಿ ಎಚ್ಚರ ಆಯ್ತು ಅಂದ್ರೆ ಅವಳು ಎದ್ದು ಕೂತ್ಕೊಂಡ್ ಬಿಡ್ತಾಳೆ. ತುಂಬಾನೇ ಇದು ಅವಳಿಗೆ ತಂದೆ ಅಂತಂದ್ರೆ ಅಷ್ಟು ಪ್ರೀತಿ. ಅವತ್ತು ನೀವ್ ಹೇಳಿದ್ರಲ್ಲ ಒಂದ್ ಇನ್ಸಿಡೆಂಟ್ ಹೈದ್ರಾಬಾದ್ ಅಲ್ಲಿ ಈ ತರ ಆಯ್ತು ಅಂತೇಳಿ. ತಂದೆ ಸ್ಥಾನ ಯಾರು ತುಂಬೋಕ್ ಸಾಧ್ಯನೇ ಇಲ್ಲ ಬಿಡಿಮ ಪ್ರಪಂಚದಲ್ಲಿ. ಆ ಮಗಳ ಜೀವನದಲ್ಲಿ ಮಾತ್ರ ತಂದೆನೇ ಸೂಪರ್ ಹೀರೋ.
ಆ ಗಂಡ ಅದು ಎಷ್ಟೇ ಪ್ರೀತಿ ಕೊಡ್ಲಿ, ಅದು ಏನೇ ತಂದು ಕೊಟ್ಟು ಅವನು ಸುಖದ ಸುಪ್ಪತ್ತಿಗೆಯಲ್ಲಿ ಮುಳುಗಿಸಿದ್ರು ಕೂಡ ತಂದೆಯ ಒಂದು ಪ್ರೀತಿ ಅಪ್ಪಗೆ ಒಂದು ಇದ್ದು ಬಿಟ್ರೆ ಸಾಕು, ಮಗಳು ಎಲ್ಲವನ್ನ ಮರ್ತ್ಬಿಟ್ಬಿಡ್ತಾಳೆ. ಅವಳು ಲಾಸ್ಟ್ ಮೂಮೆಂಟ್ ಅವಳು ನಮ್ಮನೆಯವ್ರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ SS ಹಾಸ್ಪಿಟಲ್ ಅಡ್ಮಿಟ್ ಆದಾಗಳಂತೂ ಒಂದ್ ವಾರ ಅವಳೇ ಇದ್ದು ಎಲ್ಲ ನೋಡ್ಕೊಂಡಿದ್ದು ನಾವು. ಅಷ್ಟು ಕೊನೆ ತನಕನೂ ಕಣ್ ಮುಚ್ಚ ತನಕನೂ ಅವಳು ಇದ್ಲು. ಅದನ್ನಂತೂ ಅವಳಿಗೆ ಮರೆಯಕ್ಕೆ ಆಗಲ್ಲ. ಅವಳಿಗೆ ಅಷ್ಟು ಒಂದ್ಸರಿ ನೆನ್ಸ್ಕೊಂಡ್ರೆ ಎಷ್ಟು ಹಿಂಗ್ ಯಾವ್ತರ ಅದು ಮರೆಯಕ್ಕೆ ಆಗಲ್ಲಮ್ಮ ಅಂತಾಳೆ. ನಿಜ ನಿಜ. ಯಾಕಂದ್ರೆ ಅಪ್ಪ ಅಂತಕ್ಕಂಥವ್ರು ಅಷ್ಟೊಂದು ಪ್ರೀತಿ, ಅಷ್ಟೊಂದು ಕೇರ್, ಅಷ್ಟೊಂದು ಅಫೆಕ್ಷನ್, ಲವ್. ಮತ್ತೆ ಅವಳು ಬರ್ತಾಳೆ ಅಂತಿದ್ರೆ ಅವಳಿಗೆ ಆಯರು ಎಷ್ಟೊತ್ತಿ ಬರ್ತೀಯಮ್ಮ ಏನು ಅಂತ ಹೇಳಿ ಹೊರಗೆಲ್ಲ ನಿಂತ್ಕೊಂಡು ಆಯರು. ನಿಜ ನಿಜ. ಸೊ ಅಪ್ಪ ಮಕ್ಕಳ ಪ್ರೀತಿ ಹಾಗೆ ನಮ್ಮ, ಅದಕ್ಕೆ ಬೆಲೆ ಕಟ್ಟೋಕೆ ಆಗೋದೇ ಇಲ್ಲ. ಹೌದೌದು. ಸೊ ಬೇಜಾರಾಗತ್ತೆ. ಎಸ್, ಒಳ್ಳೇದಾಗ್ಲಿಮ್ಮ ಅವರಿಗೆ ಅಂತ ನಾನು ವಿಶ್ ಮಾಡ್ತೀನಿ. ಎಸ್, ಥ್ಯಾಂಕ್ ಯು ಸೊ ಮಚ್ ಮಾ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತೀನಿ. ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಮಾ. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇನೆ. ಸೊ ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಅಂದರೆ ನಿನ್ನೆ ನಡೆದಂಥ ಮ್ಯಾಚ್ ಬಗ್ಗೆ ಒಂದು 2 ನಿಮಿಷ ಮಾತಾಡಲೇಬೇಕು. ಸೊ 2023 ಫೈನಲ್ ನಡೆದಾಗ ಎಲ್ಲ ಭಾರತೀಯರ ಮನಸ್ಸು ತುಂಬ ಒಡೆದೋಗಿತ್ತು, ನೋವಿನಲ್ಲಿದ್ವಿ. ಏಕೆಂದರೆ ಆಸ್ಟ್ರೇಲಿಯಾ ಅಜೇಯವಾಗಿ ಬಂದಿರತಕ್ಕಂಥ ಫೈನಲಿಗೆ ಬಂದಿರತಕ್ಕಂಥ ಭಾರತ ತಂಡವನ್ನು ಅಲ್ಲಿ ಸೋಲಿಸಿ ನಮ್ಮನ್ನು ತುಂಬ ನಿರಾಶೆಗೊಳಿಸ್ಬಿಟ್ಟಿದ್ರು. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಭಾರತೀಯರು ರೇಂಜ್ ಸೇಡ್ ತೀರಿಸ್ಕೊಂಬಿಟ್ರೆ ಯಾವ ರೇಂಜಿಗೆ ತಿರ್ಸ್ಕೋತಾರೆ ಅಂದರೆ, ಮೊನ್ನೆ ನಡೆದಂಥ ಒಂದು ಲೀಗ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ಹೊರಗೆ ಹಾಕಿದ್ರು. ನಿನ್ನೆ ನಡೆದಂಥ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನು ಹೊರಗಡೆ ಹಾಕೋದ್ರ ಮೂಲಕ 2-2 ಮುಯ್ಯನ್ನು ತೀರಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ನಮಗೆ ಸಿಗ್ತಕ್ಕಂಥ ತಂಡ 2 ತಂಡಗಳಲ್ಲಿ ಯಾವ ತಂಡ ಸಿಕ್ಕರೂ ತೊಂದರೆ ಇಲ್ಲ. ಸೌತ್ ಆಫ್ರಿಕಾ ಅಥವಾ ನ್ಯೂಜಿಲೆಂಡ್, ಅದನ್ನು ಬಗ್ಗು ಬಡಿಯೋಕ್ಕೆ ನಾವು ರೆಡಿಯಾಗಿದ್ದೀವಿ 9ನೇ ತಾರೀಕು ಫೈನಲಲ್ಲಿ ಅಂಥೇಳಿ ಅಜೇಯವಾಗಿ ಆಡಿರ್ತಕ್ಕಂಥ ಎಲ್ಲ ಪಂದ್ಯಗಳನ್ನು ಗೆದ್ದು ಅಜೇಯವಾಗಿ ಕೂತ್ಕೊಂಡಿದ್ದಾರೆ ಫೈನಲ್ನಲ್ಲಿ. ಸೊ ನಿಜಕ್ಕೂ ಕೂಡ ಕಂಗ್ರ್ಯಾಚುಲೇಟ್ ಮಾಡಲೇಬೇಕು ನಮ್ಮ ಭಾರತ ತಂಡಕ್ಕೆ. ರೋಹಿತ್ ಶರ್ಮಾ ಅದ್ಭುತವಾಗಿ ಆಟ ಆಡಿದರು. ಶುಭಮನ್ ಗಿಲ್ ಜಾಸ್ತಿ ರನ್ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಒಂದು ತಂಡದ ಆಧಾರ ಸ್ತಂಭ. ಎಂದಿನಂತೆ ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ನಮ್ಮ ರನ್ ಮಿಷನ್ ವಿರಾಟ್ ಕೊಹ್ಲಿ ಕೊನೆಯಲ್ಲಿ ಬಂದು ಅಭೂತಪೂರ್ವ ಸಿಕ್ಸರ್ಗಳನ್ನು ಸಿಡಿಸೋದ್ರ ಮೂಲಕ ತಂಡಕ್ಕೆ ಜಯ ತಂದುಕೊಟ್ಟಂಥ ಹಾರ್ದಿಕ್ ಪಾಂಡ್ಯ ಹಾಗೂ ನಮ್ಮ ಕರ್ನಾಟಕದ ಹುಡುಗ KL ರಾಹುಲ್ ಅವ್ರನ್ನ ಮರೆಯೋ ಆಗಿಲ್ಲ. ಅದೇ ರೀತಿ ಬೌಲಿಂಗಲ್ಲಿ ಅದ್ಭುತ ಪ್ರದರ್ಶನ ತೋರಿರ್ತಕ್ಕಂಥ ನಮ್ಮ ವರುಣ್ ಚಕ್ರವರ್ತಿ ಆಗಿರೋದು, ಮೊಹಮ್ಮದ್ ಶಮಿ ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಅದ್ಭುತವಾಗಿ ಒಂದು ಯುನಿಟಿಯಲ್ಲಿ ಆಟ ಆಡಿ ಈ ತಂಡವನ್ನು ಗೆಲ್ಲಿಸ್ಕೊಂಡು ಭಾರತ ತಂಡ ಈಗಾಗಲೇ ಫೈನಲ್ಗೆ ಪ್ರವೇಶ ಪಟ್ಟಿದೆ. ಸೊ ಇಲ್ಲೂ ಕೂಡ ಗೆದ್ದು ಮತ್ತೊಮ್ಮೆ ಏನು ICC ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಲಿ. ಹಾಗೆ ಯಾರೆಲ್ಲ ಇನ್ನೇನು ಕೆಲವೇ ದಿನಗಳು ರಿಟೈರ್ಡ್ ಆಗ್ತಿದ್ದಾರೆ ಅವರೆಲ್ಲರೂ ಕೂಡ ಒಂದು ಶುಭ ವಿದಾಯ ಸಿಗಲಿ ಅಂಥೇಳಿ ನಾವು ಕೂಡ ಹಾರೈಸ್ತಾ ಇದ್ವಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಶೇಷ ಆಗಿತ್ತು. ಸೊ ಮತ್ತು ನಾಳೆ ಎಂದಿನಂತೆ ಬೆಳಗಿನ 10:30ರಿಂದ 11:30 ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗಳಿಗೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿಯ V1 ವಾಹಿನಿ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ದೇಶದಾದ್ಯಂತ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಎಲ್ಲ ತಾಯಂದಿರ ಪಾದಕಮಲಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಹೇಳ್ತಿದ್ದೀನಿ, ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಆ ಭಗವಂತ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲರೂ ಖುಷಿಯಾಗಿರಲಿ. ಸೊ ನೀವು ನಿಮ್ಮ ಪ್ರೀತಿಯ ತಾಯಂದ್ರ ಜೊತೆ ನಗ್ನಗ್ತಾ ಖುಷಿಯಾಗಿರಿ ಅಂತ ಹಾರೈಸ್ತಾ, ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.